ಅವನು ಊರದ ಪ್ರೋಗ್ರಾಮಿಗೆ ಅವನಿಗೆ ದುಡ್ಡು ಕೊಡಬೇಕು, ಅವನಿಗೆ ದುಡ್ಡು ಕೊಟ್ಟರೆ ಮಾತ್ರ ಬರೋದು. ದೇವರು ಇದ್ದಾನೆ ಅಂತ ಅವರೇ ನೋಡ್ಕೋತಾರೆ. ನಾವೇನು ಆ ಥರ ಇಲ್ಲಿವರೆಗೂ ಡಿಮ್ಯಾಂಡ್ ಮಾಡಿ. ನನಗೆ ಈಗ ಈ ಫೀಲ್ಡಲ್ಲೇ ನಾನು ಊಟ ಮಾಡೋದು ಅಂತ ಹೇಳಿದ್ರೆ, ಈ ಫೀಲ್ಡಲ್ಲಿ ನಾನು ಅರ್ನಿಂಗ್ಸೇ ಮಾಡಿದ್ರೆ ಊಟ ಹೇಗೆ ಮಾಡ್ತಾರೆ ಅಂತ ಅವ್ರಿಗೊಂದು ಕಣಿಕಾರ ಇರ್ತಿರ್ಲಿಲ್ಲ. ಇವ ಪಾಪ ಬೇಡ ಇವಂದ ಆ ಥರ ಎಲ್ಲ ಆ ಸೀನ್ಗಳೆಲ್ಲ ಅಂತ. ಅದೇ ನಾವಾದ್ರೆ ಅವಳ ಬೇಡ ಅಂತ. ನಂಗೊಂದು ಫೀಲ್ ಆಗುದು ಸರ್ ನೀವು ಇದೆಲ್ಲ ಹೇಳುವಾಗ, ನಿಮ್ಗೊಂದು ಏಜ್ ಎಷ್ಟಾಗಿರ್ಬೋದು? 70. ನನಗೆ ಈ ಇಂಟರ್ವ್ಯೂ ಅಲ್ಲಿ ಎಲ್ಲ ಮಧ್ಯೆ ಮಧ್ಯೆ ಸುಳ್ಳು ಹೇಳ್ತಿರೋ. ಚಿಕ್ಕವರಿರುವಾಗ ಫೈನಾನ್ಷಿಯಲ್ ಎಲ್ಲ ಯಾರು ನೋಡ್ಕೊಳ್ತಾ ಇದ್ರು? ಹೇಗಿತ್ತು ನಿಮ್ ಪರಿಸ್ಥಿತಿ? ಅವಾಗೆಲ್ಲ ಹಾಗೆ ಸೇಮ್ ಪರಿಸ್ಥಿತಿ. ಏನಂತ ಹೇಳಿದ್ರೆ ಅಪ್ಪ ದುಡಿಯುತ್ತಿದ್ರು. ಅದ್ರಲ್ಲೂ ನಾವು ಸಣ್ಣವರಿದ್ದಾಗ ಕೂಡ ಏನಂತ ಹೇಳಿದ್ರೆ ಅವಾಗ, ಈಗ ನೋಡಿ ದಿನಕ್ಕೊಂದು 60 ರೂಪಾಯಿ ಸಂಬಳ ಅಂದ್ರೆ ಈಗ ವರ್ತ್ ಹೇಳಿ, ಕರೆಕ್ಟ್ ಒಂದು ಊಟನೇ ಸಿಗಲ್ಲ ನಿಜ ಅಲ್ವಾ? ಅವಾಗೆಲ್ಲ ನನ್ಗೆ ಗೊತ್ತಾದ್ರಿಂದ ಅಪ್ಪ ದಿನಕ್ಕೆ 60 ರೂಪಾಯಿ ಸಂಬಳ ಇತ್ತು, ಕೆಲ್ಸಕ್ಕೆ ಡೈಲಿ ಹೋಗ್ಬೇಕಿತ್ತು. ಅವಾಗೆಲ್ಲ ಕೆಲಸದ ಟೈಮಿಂಗ್ಸ್ ಹಂಗಿತ್ತು. ಅಂದ್ರೆ ಮನೆ ಹತ್ರದಲ್ಲೇ ಹೋಗ್ತಿದ್ರು. ಅಪ್ಪ ಆಕ್ಚುಲಿ ಪ್ರಾಪರ್ ಕಲ್ಲಡ್ಕ, ಬಟ್ ಇಲ್ಲಿಗೆ ಆಮೇಲೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ವಸಂತಸಾಲೆ ಅಂತಿದ್ದಾರೆ, ಅಲ್ಲಿಗೆ ಬಂದು ಅಲ್ಲಿ ಕೆಲಸ ಮಾಡ್ತಿದ್ರು. ಅಲ್ಲಿ ಕೆಲಸ ಮಾಡ್ತಿದ್ದಾಗ ಅವರೇ ಅಪ್ಪ ಒಂದು ಮದುವೆ ಏಜಿಗೆ ಬಂದಾಗ ನಮ್ಮ ಕಾಪಿನಡಕದಲ್ಲಿ ಒಂದು ಜಾಗವನ್ನ ಅವರೇ ರೆಡಿ ಮಾಡಿ ಕೊಟ್ಟಿರೋದು, ಇದು ಇಟ್ಕೊ ನಿನ್ಗೆ ಅಂತ. ಆಮೇಲೆ ಅಪ್ಪ ಮದುವೆ ಆಗಿದ್ದು ವಿಟ್ಲ ಸೈಡ್, ಈ ಊರು ಬಿಟ್ಟು ಆ ಕಡೆ ದೂರ. ಅಲ್ಲಿಂದ ಮದುವೆ ಆಗಿ ಇಲ್ಲಿ ಬಂದ್ರು. ಲವ್ ಮ್ಯಾರೇಜ್ ಅಂತ? ಎಲ್ಲಿ ಲವ್ ಮ್ಯಾರೇಜ್ ಆವಾಗ ಗೊತ್ತಿಲ್ಲ. ಇಲ್ಲ, ದೊಡ್ಡಪ್ಪ ಲವ್ ಮಾಡ್ತಿದ್ರಲ್ಲ ಅವಾಗೆಲ್ಲ ಎಲ್ಲಿ ಲವ್ ಇಟ್ಟು. ಅಪ್ಪ ಇಲ್ಲಿ ಕಾಪಿನಡಕದಲ್ಲಿ ಕೂತು ಒಂದು 3-4 ಬಸ್ ಚೇಂಜ್ ಮಾಡಿ ಅಲ್ಲಿ ವಿಟ್ಲ ಕನ್ಯಾನಕ್ಕೆ ಹೋಗಿ ಅಲ್ಲಿ ಹುಡುಗಿ ನೋಡಿ ಲವ್ ಮಾಡಕ್ ಹೋಗ್ತಾರ. ಇಲ್ಲಿ ದುಡಿಯೋದೇ ಚಿಲ್ರೆ, ಬಸ್ಸಿಗೆ ಆಗತ್ತೆ. ಆ ತರ ದೊಡ್ಡಪ್ಪನವರೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಹುಡುಗಿ ನೋಡಿರುವಂತದ್ದು. ಆಮೇಲೆ ಅಪ್ಪ ಬಂದು ಇಲ್ಲೇ ಸೆಟ್ಲ್ ಆದ್ರು, ಬಟ್ ದುಡಿತಾನಿದ್ರು, ಡೈಲಿ ದುಡಿಲಿಕ್ಕೆ ಹೋಗೋರು. ಆದ್ರೆ ನಮ್ಗೆ ಈಗ ಅರ್ಥ ಆಗೋದು, ಗೊತ್ತಾಯ್ತು ಅಪ್ಪ ಅನ್ನುವಂಥ ಜವಾಬ್ದಾರಿ ನಮ್ಗೆ ಅವಾಗ ಅರ್ಥ ಆಗ್ತಿರ್ಲಿಲ್ಲ. ಈಗ ಕರೆಕ್ಟ್ ಅರ್ಥ ಆಗ್ತದೆ. ನಾವು 1 ರೂಪಾಯಿ ದುಡ್ದಾಗ್ಲೂ ನಮ್ಗೀಗ ಅದು ಲೆಕ್ಕ ಕರೆಕ್ಟ್ ಗೊತ್ತಾಗುತ್ತೆ. ಅಮ್ಮನು ದುಡಿತಿದ್ರು. ಅಮ್ಮ ಈಗಲೂ ಕಥೆಗಳನ್ನು ಹೇಳ್ತಾರೆ. ನಾವು ಸಣ್ಣವರು ಇರ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಹೇಳಿದ್ರೆ, ಸಣ್ಣ ಮಗು ಇರ್ಬೇಕಾದ್ರೆ ಡೆಲಿವರಿ ಆದ ನಂತರ ಈಗೆಲ್ಲ ರೆಸ್ಟ್ ಮಾಡ್ತಾರೆ, ಅವಾಗೆಲ್ಲ ರೆಸ್ಟ್ ಇಲ್ಲ. ಮಗುವನ್ನ ಮಲಗಿಸ್ಬಿಟ್ಟು ಕೆಲ್ಸಕ್ಕೆ ಹೋಗೋರು, ಗದ್ದೆ ಕೆಲ್ಸಕ್ಕೆ ಹೋಗೋರು, ಅದು ಭತ್ತ ನಾಟಿ ಅದಕ್ಕೆಲ್ಲ. ಮಧ್ಯಾಹ್ನ ಊಟದ ಬ್ರೇಕಲ್ಲಿ ಎಷ್ಟೆಷ್ಟು ದೂರ ಇರುತ್ತೆ, ಅಲ್ಲಿಂದ ನಡ್ಕೊಂಡು ಓಡ್ಕೊಂಡು ಬಂದು ಮಗುವಿಗೆ ಮತ್ತೆ ಊಟ ಕೊಟ್ಟು ಮತ್ತೆ ಕೆಲ್ಸಕ್ಕೆ ಹೋಗೋರು, ಸಂಜೆ ಬರೋರು. ಆ ಥರ ಕೆಲಸಗಳನ್ನೆಲ್ಲ ಮಾಡ್ತಿದ್ರು. ಆಮೇಲೆ ಸ್ವಲ್ಪ ದೊಡ್ಡವರಾದ್ಮೇಲೆ ಏನ್ ಮಾಡ್ತಿದ್ರು ಗೊತ್ತಾ, ನನ್ನನ್ನು ಕಟ್ಟಿ ಹಾಕಿದಾರೆ ಗೊತ್ತಿಲ್ಲ, ಅಣ್ಣನನ್ನೆಲ್ಲ, ನಾನು ಮಗು ಇರ್ತಿದ್ದೆ, ಅಣ್ಣನನ್ನೆಲ್ಲ ಕಾಲಿಗೆ ಹಗ್ಗ ಹಾಕಿ ಬೆಂಚಿ ಕಾಲಿಗೆ ಕಟ್ಬಿಟ್ಟು ಕೆಲ್ಸಕ್ಕೆ ಹೋಗೋರು. ಅಂದ್ರೆ ಮಕ್ಕಳು ಹೊರಗಡೆ ಎಲ್ಲ ಹೋದ್ರೆ ರಿಸ್ಕ್ ಅಲ್ಲ, ಆ ಥರ ಎಲ್ಲ ಕೆಲಸಗಳನ್ನ ಮಾಡಿದ್ದಾರೆ. ಪರಿಸ್ಥಿತಿ ಆಗಿತ್ತು. ಇಬ್ರು ಅಪ್ಪ ಅಮ್ಮ ದುಡಿತಾ ಇದ್ರು. ಆಮೇಲೆ ಅಮ್ಮ ಬೀಡಿ ಕಟ್ತಾ ಇದ್ರು. ಆಕ್ಚುಲಿ ನಮ್ ಕಡೆ ಎಲ್ಲ ಅದೇ ಅಲ್ವಾ, ಬೀಡಿಯಿಂದಲೇ ತುಂಬಾ ಜನ ಬದುಕಿ ಕಟ್ಕೊಂಡವ್ರು ಅಂತ ಇದ್ದಾರೆ. ಯಾಕಂತ ಹೇಳಿದ್ರೆ ಆ ಬೀಡಿ ಕಟ್ಟೋ ಸೂಪ್ ಅಂತ ಹೇಳ್ತೇವೆ, ಗೊತ್ತಾಯ್ತಾ? ಅದು ನಮ್ಗೆ ಒಂದೊಂದ್ಸಲ ATM ತರ. ಯಾಕೆ ಹೇಳಿ, ಕದಿಯಕ್ಕೆ ಶಾಲೆಗೆ ಹೋಗ್ಬೇಕಾದ್ರೆ ನಮ್ಗೆಲ್ಲ ಎಕ್ಸ್ಟ್ರಾ ಫೀಸ್ಗಳು ಈಗ ನೋಡಿ ಈಗಿನ ತರ ಅಲ್ಲ, ಅವಾಗ ಕಡಿಮೆ 200 ರೂಪಾಯಿ ಫೀಸು. PUC 10th ಏನೋ 300-600 ರೂಪಾಯಿ ಏನೋ ಕಟ್ಲಿಕ್ಕಿತ್ತು. ಹಾಗೆಲ್ಲ ತುಂಬಾ ಕಡಿಮೆ ಇತ್ತು. ಅವಾಗ ಏನ್ ಮಾಡೋದು ಗೊತ್ತಾ, ನಾವು ಶಾಲೆಗೆ ಹೋದಾಗ 1 ರಿಂದ 5ರವರೆಗೆ ನನ್ನೂರಲ್ಲೇ ಕಾಪಿನಡಕದಲ್ಲಿ ಓದಿದ್ದು. ಅಲ್ಲೆಲ್ಲ ತಿಂಡಿ ತಿನ್ನೋ ಕಾರ್ಯಕ್ರಮ ಮಧ್ಯಾಹ್ನ ಏನಿಲ್ಲ. ಅಲ್ಲಿ ಚೆನ್ನಾಗಿ ಓದ್ತಿದ್ವಿ. ಆಗ ಕ್ಲಾಸಲ್ಲಿ ಟಾಪರ್ ನಾನು, A+ ನನಗೆ ಫುಲ್ಲು. ನನಗೆ ಈ ಇಂಟರ್ವ್ಯೂ ಎಲ್ಲ ಮಧ್ಯ ಮಧ್ಯ ಸುಳ್ಳು ಹೇಳ್ತಿರೋಂತ ಇಲ್ಲ, ಹಳೇದು ಮಾರ್ಕ್ಸ್ ಕಾರ್ಡ್ ಇದ್ರೆ ಅದ್ರದೊಂದು ಫೋಟೋ ಕಳಿಸ್ತೇನೆ. ಇಲ್ಲ, 1 ರಿಂದ 5ರವರೆಗೆ ಕ್ಲಾಸಲ್ಲಿ ಟಾಪರ್ A+ ನನಗೆ. ಇಬ್ರು ಮಧ್ಯ ಕಾಂಪಿಟೇಷನ್. ಇನ್ನೊಬ್ಬ ಸೋಮನಾಥ್ ಅಂತ ನನ್ನ ಫ್ರೆಂಡ್ ಇದ್ದ, ಅವ್ನು ಸೆಕೆಂಡ್ ಬರೋದು, ನಾನು ಫಸ್ಟ್ ಬರೋದು. ಅವಾಗ ನಾನೇನು ಕಾಂಪಿಟೇಷನ್ ಅಲ್ಲಿ ಓದ್ತಾನೆ ಇರಲಿಲ್ಲ ಪ್ರೈಸ್ ಸಿಗ್ಬೇಕು ಅಂತ. ನಾನು ಆರಾಮಾಗಿ ಕ್ಲಾಸ್ ಅಷ್ಟು ಚೆನ್ನಾಗಿ ಕೇಳ್ತಿದ್ದೆ. ಅದಕ್ಕೆ ಊರಿನ ಹತ್ತಿರದಲ್ಲಿ ಹಳದಂಗಡಿ ಅಂತಿದೆ, ಅಲ್ಲಿ ಜಾತ್ರೆಯಲ್ಲಿ ಚೆನ್ನಾಗಿ ಓದೋರಿಗೆ ಯಾವತ್ತು ಪ್ರೈಸ್ ಗ್ಲಾಸು ಅಂತ. ಈಗೆಲ್ಲ ಗ್ಲಾಸ್ ಕೊಟ್ರೆ ಏನ್ ಮಾಡ್ಬೋದು ಹೇಳಿ. ಅವಾಗ ಗ್ಲಾಸ್ ಆಯ್ತಾ. ನನ್ನ ಮನೆಯಲ್ಲಿ ಅಣ್ಣಂದಿರು ಹಾಡೋದ್ರಲ್ಲಿ ಎಲ್ಲರೂ ಸೇರಿ ನಮ್ಗೆ ಇಷ್ಟಿಷ್ಟು ಸಣ್ಣ ಲೋಟ, ಇಷ್ಟು ದೊಡ್ಡ ಪಿಂಗಣಿ, ಅದೇ ಪಾತ್ರ ತಗೊಳಕ್ ಇರ್ಲಿಲ್ಲ, ಅವಕಾಶ ಇರಲಿಲ್ಲ. ಕೇಳಬೇಕಿತ್ತು ಒಂದು ಸ್ಟೀಲ್ ಇದು ಸ್ಟ್ಯಾಂಡ್ ತೆಕ್ಕೊಡಿ, ಪಾತ್ರ ಜೋಡಿಸಿಡ್ತಾರೆ ಅಷ್ಟೇ. ಆಮೇಲೆ ಬಟ್ ಕಲಿಯೋದ್ರಲ್ಲಿ ನನ್ಗೆ ಪ್ರೈಸ್ ಸಿಕ್ತಿತ್ತು ವರ್ಷ. ಆಮೇಲೆ 6th 7th ಬಳೆಂಜ ಶಾಲೆ ಅಂತ ಹೋದೆ. ಅದೀಗ 75 ವರ್ಷ ನಡೆದು ಇದಾಗ್ತಿದೇನು, ರಜತ ಮಹೋತ್ಸವ, ಬೆಳ್ಳಿ ಹಬ್ಬ. ಬೆಳ್ಳಿ ಹಬ್ಬ ಸ್ಪಾನ್ಸರ್ಡ್ ಏನಾದ್ರು ಇದೆಯಾ? ಏನಿಲ್ಲ,
ಅಲ್ಲ ನಾನ್ ಕೇಳ್ಪಟ್ಟೆ ಹಿತೇಶ್ ಅವರು ಕಾಮಿಡಿ ಕಿಲಾಡಿಗೆ ಹೋದಾದ್ಮೇಲೆ ಮನೆ ಕಟ್ಟಿದ್ರು ಅಂತ. ಹೌದು, ಮನೆ ಕಟ್ಟಿದ್ರು, ಗಾರೆ ಕೆಲ್ಸಕ್ಕೆ ಹೋಗ್ತಿದ್ದೆ. ಇಲ್ಲ, ಆಕ್ಚುಲಿ ಸುದ್ದಿ ಆಗಿದ್ದು ಹಾಗೆ ಆಯ್ತು. ಹೌದು, ಕಾಮಿಡಿ ಕಿಲಾಡಿ ಬರೋ ಮುಂಚೆನೆ ಮನೆ ಪ್ಲಾನು ನಮ್ದಿರ್ಲಿಲ್ಲ. ಯಾಕೆ ಹೇಳಿದ್ರೆ ನಾನು ಕಾಮಿಡಿ ಕಿಲಾಡಿ ಬರೋ ಮುಂಚೆನೂ ನನಗೆ ಅಷ್ಟೊಂದು ಅರ್ನಿಂಗ್ಸ್ ದೇವರನಿಗಿರ್ಲಿಲ್ಲ. ನಾನು ಎಲ್ಲ ಸುದ್ದಿ ಊರಲ್ಲಿ ಕಾಮಿಡಿ ಕಿಲಾಡಿ ಹೋದ ಒಂದು ಮನೆ ಕಟ್ಟುವಷ್ಟು ದುಡ್ಡು ಆಯ್ತು ಹಿತೇಶ್ ಹತ್ರ, ಎಲ್ರು ಹಾಗೆ ಹೇಳಿದ್ದು ಅಂತ. ಬಟ್ ನಾನು ಅವಾಗ ಏನ್ ಹೇಳ್ತಿದ್ದೆ, ನಿಮ್ಮ ಬಾಯಿ ಹರಕಿಂದ ಆಗ್ಲಿ ಅಂತ ನಾನು ಅದನ್ನ ಯಾರು ಹಾಗೆ ಹೇಳಿದ್ರೆ ಹಂಗೆ ಅನ್ಕೋತಿದ್ದೆ, ಹಾಗಾದ್ರೂ ಆಗ್ಲಿ ಅಂತ. ಕಾಮಿಡಿ ಕಿಲಾಡಿ ಹೋಗೋ ಮುಂಚೆನೆ ಮನೆ ಕೆಲಸ ಶುರುವಾಗಿತ್ತು. ಮನೆ ಕೆಲಸ ಮಾಡಿ ಅರ್ಧ ಗೋಡೆವರೆಗೆ ನಿಂತಿತ್ತು. ಅಂದ್ರೆ ಅಪ್ಪ ಸಂಘದಲ್ಲಿ ಸಾಲ ತಗೊಂಡು ಮಾಡಿರುವಂತದ್ದು. ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ ಅಷ್ಟು ಧರ್ಮಸ್ಥಳ ಸಂಘ ಅದು, ಅದರಲ್ಲಿ ತಗೊಂಡು ಮಾಡ್ತಿದ್ರು. ಮತ್ತೆ ಅಣ್ಣ ಬ್ಯಾಂಗ್ಳೂರಿಗೆ ಬಂದಿದ್ದ, ಅವನು ದುಡಿತಾ ಇದ್ದ. ಆವಾಗ ಏನಾಯ್ತು ಗೊತ್ತಾ, ಬಟ್ ಅದು ಅಷ್ಟೊಂದು ನಮ್ಗೆ ಆಗ್ತಾ ಇರ್ಲಿಲ್ಲ. ಮದ್ವೆ ಹೇಳ್ತೀನಿ, ಸಾರಿ, ಮನೆ ಡೈರೆಕ್ಟ್ ಮದ್ವೆ, ಮನೆ ಅರ್ಧಕ್ಕೆ ನಿಲ್ಸಿ 5 ವರ್ಷ ಆಗಿತ್ತು ಆಕ್ಚುಲಿ. ಹೌದಾ? 5 ವರ್ಷ ಆಗಿತ್ತು. ಅದಾದ್ಮೇಲೆ ಕಾಮಿಡಿ ಕಿಲಾಡಿಗೆ ಬಂದ್ಮೇಲೆ ನಮ್ದು ಬ್ಯಾಂಕ್ ಇದು ಲೋನ್ ಪಾಸ್ ಆಯ್ತು. ಅಲ್ಲಿ ವಿಷಯ ಇಷ್ಟೇ, ನನ್ನಿಂದ ದೇವರನೆಗಾಗಿಲ್ಲ, ಬ್ಯಾಂಕ್ ಇದು ಲೋನ್ ಪಾಸ್ ಆಯ್ತು. ಆಮೇಲೆ ಮನೆ ಅಂದ್ರೆ ಅವರು ಬ್ಯಾಂಕ್ ಅವರು ಮಗ ಕಾಮಿಡಿ ಕಿಲಾಡಿಯಲ್ಲಿ ಆತರ ಎಲ್ಲ ಬ್ಯಾಂಕ್ ಅವರು ದೇವರನೆ ಕೊಡಲ್ಲ. ಯಾಕೆ ಹೇಳಿ, ನಮ್ಗೆ ಲೋನೇ ಸಿಗಲ್ಲ, ನಮ್ದು ಕೆಲಸ ಕರೆಕ್ಟ್ ಇರಲ್ಲ, ಸಿಗೋದಿಲ್ಲ. ಮತ್ತೆ ನನ್ನ ಹೆಸರು ನೋಡಿ ಕೊಡ್ತಾರ, ಅವ್ರು ಅನ್ಕೊಂಡಿರ್ತಾರೆ ಇವ್ನು ದುಡಿತಾನಿಲ್ವ ಅಂತ ಬ್ಯಾಂಕ್ ಅವ್ರು ಥಿಂಕ್ ಮಾಡ್ತಾರೆ. ಅಲ್ಲಿ ಲೋನ್ ಪಾಸ್ ಆಯ್ತು, ಮನೆ ಕಂಪ್ಲೀಟ್ ಆಯ್ತು. ಕಾಮಿಡಿ ಕಿಲಾಡಿ ಆದ್ಮೇಲೆ ಗೃಹ ಪ್ರವೇಶ ಆಯ್ತು. ಬಟ್ ಎಲ್ಲ ಸುದ್ದಿ ಆಗಿದ್ದು ಇಮಿಡಿಯೇಟ್ ಟಿವಿಗೆ ಹೋದ, ಚೆನ್ನಾಗಿ ದುಡ್ಡು ಟ್ರೈ ಮಾಡಿದ್ದ ಆಮೇಲೆ ಮನೆ ಕಟ್ಟುವುದು. ಹೌದು, ಎಲ್ಲ ಹಾಗೆ ಅಲ್ಲ ಹೇಳಿದ್ದ ಹಾಗೆ ಊರಲ್ಲಿ ಟಿವಿಗೆ ಹೋದ, ದುಡ್ಡು ಮಾಡಿದ, ಚೆನ್ನಾಗಿ ದುಡ್ಡು ಮಾಡ್ದ ಅಂತ. ಬಟ್ ನಮ್ಮ ಪರಿಸ್ಥಿತಿ ನಮ್ಗೆ ಗೊತ್ತಿತ್ತು. ಒಂದ್ ಸೀರಿಯಸ್ ನೋಟ್ಗೆ ಹೇಳ್ತೀನಿ ನಾನು, ಕಾಮಿಡಿ ಕಿಲಾಡಿಗಳಲ್ಲಿ ಇರೋ ಟೈಮ್ ಅಲ್ಲಿ ಊರಲ್ಲೆಲ್ಲ ಫಂಕ್ಷನ್ಸ್ ಆಗ್ತಾ ಇತ್ತು. ಸೊ ಅವಾಗ ಕೆಲವು ಫಂಕ್ಷನ್ ಗಳಿಗೆ ಹಿತೇಶ್ ಅವ್ರು ಬರ್ತಾರೆ ಅಂತ ಸುದ್ದಿ ಆಗ್ತಿತ್ತು, ಬಟ್ ಬರ್ತಿರ್ಲಿಲ್ಲ. ಸೊ ಅವಾಗ ಒಂದಷ್ಟು ರೂಮರ್ಸ್ ಬರ್ತಾ ಇತ್ತು, ಅವನು ಊರದ ಪ್ರೋಗ್ರಾಮಿಗೆ ಅವನಿಗೆ ದುಡ್ಡು ಕೊಡ್ಬೇಕು, ಅವನಿಗೆ ದುಡ್ಡು ಕೊಟ್ರೆ ಮಾತ್ರ ಬರುದು. ಆಕ್ಚುಲಿ ಫೈನಾನ್ಷಿಯಲಿ ಆ ಪರಿಸ್ಥಿತಿ ಹೆಂಗಿತ್ತು ನಿಮ್ಗೆ? ಅಲ್ಲ, ನಾವು ನಾರ್ಮಲ್ ಗೆಸ್ಟ್ ಆಗಿ ಕರೆದ್ರೆಲ್ಲ ದುಡ್ಡು ಕೇಳ್ತಾನೆ ಇರ್ಲಿಲ್ಲ, ಊರಿಗೆ ಪ್ರಿಫರೆನ್ಸ್ ಕೊಡ್ತಾನೆ ಇದ್ವಿ, ಗೊತ್ತಾಯ್ತಾ. ಬಟ್ ರೂಮರ್ಸ್ ಮಾಡೋರು ಏನ್ ಮಾಡ್ತಾರೆ ಗೊತ್ತಾ, ಈಗ್ಲೂ ಆಗತ್ತೆ ಏನ್ ಗೊತ್ತಾ, ಈಗ ನಾರ್ಮಲ್ ನಮ್ಗೊಂದು ಸಿನಿಮಾಕ್ಕೆ ಕೇಳ್ಬೇಕಂತ ಹೇಳಿದ್ರೆ ಡೈರೆಕ್ಟ್ ನಮ್ಗೆ ಕಾಲ್ ಮಾಡಿದ್ರೆ ನಾವು ಮಾತಾಡ್ತೀವಿ. ಬಟ್ ಏನ್ ಹೇಳ್ತಾರೆ ಗೊತ್ತಾ, ನಾರ್ಮಲ್ ಯಾರಾದ್ರೂ ಈಗ ಹೇಳಿದ್ರೆ ಸರ್ ಅವರನ್ನೊಂದು ರೆಫರ್ ಮಾಡೋ ಹೇಳಿದ್ರೆ, ಇಲ್ಲ ಸರ್ ಅವ್ರದ್ದು ಡಿಮ್ಯಾಂಡ್ ಇರ್ಬೋದು ಅಂತ ಇವರೇ ಕ್ವಶನ್ ಮಾರ್ಕ್ ಹಾಕೊಳ್ಳೋದು. ಆ ತರ ಆಗಿ ಅದು ನೆಗೆಟಿವ್ಗಳು ರೂಮರ್ಸ್ ಬರೋದು. ಅದಕ್ಕೆಲ್ಲ ನಾನು ತಲೆ ಹಾಳು ಮಾಡ್ಕೊಂಡಿಲ್ಲ, ಬಟ್ ಊರಿಗೆ ಪ್ರಿಫರೆನ್ಸ್ ಕೊಟ್ಟಿದ್ದೀನಿ ನಾನು. ಬಟ್ ಆಮೇಲೆ ಕೆಲವು ಪ್ರೋಗ್ರಾಮ್ಗಳಿಗೆ ಸ್ಕಿಪ್ ಆಗಿದೆ. ಯಾಕಂತ ಹೇಳಿದ್ರೆ ನಾನು ಸ್ಟೇಜ್ ಪ್ರೋಗ್ರಾಮ್ ಅಲ್ಲ, ಅದು ಸನ್ಮಾನ ಆ ತರ ಕರೆದಿರ್ತಾರೆ, ಅದಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಇಲ್ಲಿ ಏನಾದ್ರು ನಮ್ಗೆ ಶೂಟ್ ಇರುತ್ತೆ, ಸಡನ್ ಆಗಿ ಶೂಟ್ಗಳಿರುತ್ತೆ, ಅದು ನಮ್ಗೆ ಅರ್ನಿಂಗ್ಸ್ ಅಲ್ವಾ. ನಾವು ಆ ಟೈಮಲ್ಲಿ ಸಿಕ್ಕಿದ್ದನ್ನು ಬಿಟ್ರೆ ಈಗ ಇರ್ತಿದ್ವಿ ಎಲ್ಲೋ ಗೊತ್ತಿಲ್ಲ, ಎಲ್ಲೋ ತೆರೆ ಮರೆಯಲ್ಲಿ ಹೋಗ್ತಿದ್ವಿ ಅನ್ನೋ ಹಾಗೆ. ಅದಕ್ಕೆ ಅದನ್ನೆಲ್ಲ ಶೂಟಿಂಗ್ ಪ್ರಿಫರೆನ್ಸ್ ಕೊಡ್ತಿದ್ವಿ. ಆಮೇಲೆ ಫ್ರೀ ಇದ್ದಾಗ ಊರಿನ ಕಾರ್ಯಕ್ರಮಗಳೇ ನಾನು ಗೆಸ್ಟ್ ಆಗಿ ಹೋಗ್ತಾನೆ ಇದ್ದೆ. ಆಮೇಲೆ ಪ್ರೋಗ್ರಾಮ್ಗಳೆಲ್ಲ ಕರಿತಾನೆ ಇರ್ಲಿಲ್ಲ ಆಕ್ಚುಲಿ ಜಾಸ್ತಿ, ಅಂದ್ರೆ ಸ್ಟೇಜ್ ಪ್ರೋಗ್ರಾಮ್ಗೆ. ಈಗ ನನ್ನನ್ನು ಕರೆದ್ರು ನಾನು ಊರಿದ್ದಂತ ಫ್ರೀ ಹೋಗ್ಬೋದು, ಇಲ್ಲಿಂದ ಬರೋರು ಪೇಮೆಂಟ್ ಕೇಳ್ತಾರೆ. ಇವರು ಪೇಮೆಂಟ್ ಅನ್ನು ಹೇಳಿದ್ರೆ ನೀವು ಇಷ್ಟು ತಗೋತೀರಾ ಅಂತ ಕ್ವಶನ್ ಮಾರ್ಕ್ ಹಾಕ್ತಾರೆ. ಅದಕ್ಕೆ ನಾನು ಪ್ರೋಗ್ರಾಮ್ಗಳಿಗೆ ಆ ಕಡೆ ಜಾಸ್ತಿ ಹೋಗ್ಲಿಲ್ಲ. ಅದಾದ್ಮೇಲೆ ಈಗೆಲ್ಲ ಹೋಗ್ತಿದೀವಿ. ಬಿಟ್ರೆ ನಾರ್ಮಲ್ ಈ ತರ ಸನ್ಮಾನಕ್ಕೆಲ್ಲ ಕರೆದಾಗ ಹೋಗಿದ್ದೀನಿ, ಊರಲ್ಲಿ ಮಾಡೋ ಸನ್ಮಾನಕ್ಕೆ ಎಲ್ಲ ಕಡೆನೂ ಹೋಗಿದ್ದೇನೆ. ಬಟ್ ಕೆಲವು ಕಡೆ ಸ್ಕಿಪ್ ಆಗಿದೆ, ಕೆಲವು ಕಡೆಗೆ ಮನೆಯವರನ್ನು ಕಳಿಸಿದ್ದೆ ನಾನು, ಆ ತರ ಹೋಗಿದ್ದೇನೆ. ಬಟ್ ರೂಮರ್ಸ್ ಎಲ್ಲ ಸ್ಪ್ರೆಡ್ ಆಯ್ತು. ಒಂದ್ಸಲ ಹಾಗೆ ಆಯ್ತು, ಅನೀಶಾ ಅವರಿಗೆ ಒಂದು ಪ್ರೋಗ್ರಾಮ್ ಬಂದಿತ್ತು, ನಾವ್ ಇಲ್ಲಿ ಬ್ಯುಸಿ ಇದ್ವಿ, ಓಕೆ ಎಲ್ಲ ಪೇಮೆಂಟ್ ಇದೆಲ್ಲ ಮಾತಾಡಿ ಎಲ್ಲ ಆಯ್ತು, ಬರ್ತೀವಿ ಅಂತ ಹೇಳಿದ್ವಿ. ಬಟ್ ನೋಡಿದ್ರೆ ಆಕ್ಚುಲಿ ನಮ್ಗೆ ಅವ್ರು ಕೊಡೋದು ನಮ್ಮ ಬಸ್ ಚಾರ್ಜಿಗೂ ಸಾಲ್ತಾ ಇಲ್ಲ, ಹೋಗೋ ಬರೋದು. ನಾವು ಅದಕ್ಕೆ ಹೇಳ್ತಿದ್ವಿ ಸ್ವಲ್ಪ ಆದ್ರೂ ಕೊಡಿ ಅಂತ. ಬಟ್ ಅಲ್ಲಿ ನೆಗೆಟಿವ್ ಹೆಂಗ್ ಸ್ಪ್ರೆಡ್ ಮಾಡಿದ್ರೆ ಹೇಳಿದ್ರೆ, ಅವರು AC ಬಸ್ ಕೇಳಿದ್ರು, ಫ್ಲೈಟ್ ಕೇಳಿದ್ರು ಅಂತೆಲ್ಲ ಹೇಳಿದ್ರು. ಅದು ಒಂದು ಒಳ್ಳೆ ಜಾಗ ಆಯ್ತಾ, ಆತರ ಎಲ್ಲ ಬಂತು. ನಾವಾಗ ಅನ್ಕೊಂಡಿ ದೇವ್ರು ಇದ್ದಾನೆಲ್ಲ, ಅವರೇ ನೋಡ್ಕೋತಾರೆ ಬಿಡಿ, ನಾವೇನು ಆತರ ಇಲ್ಲಿವರೆಗೂ ಡಿಮ್ಯಾಂಡ್ ಮಾಡಿಲ್ಲ. ಫ್ಲೈಟ್ ಕೇಳಿ ನಾವು ಹೇಳಿದ್ದೇನು ಗೊತ್ತಾ, ಹೋಗೋದು ಬರೋದಾದ್ರೆ ಎಕ್ಸ್ಟ್ರಾ ಕೊಡಿ, ನಮ್ಗೆ ವರ್ಕ್ ಆಗಲ್ಲ ಅಂತ. ನಾವು ಬಂದ್ರೆ ಆಕ್ಚುಲಿ ಬಸ್ಸಿಗೆ ಹೋಗ್ಬೇಕು, ಬಸ್ ಎಲ್ಲ ಬರ್ಬೇಕು, ಅದನ್ನ ನಾವೇನು ಡಿಮ್ಯಾಂಡ್ ಮಾಡ್ತಿರಲಿಲ್ಲ ಊರಲ್ಲಿ. ಈ ಊರಲ್ಲಿ ಈಗಲೂ ನಾನು ಎಷ್ಟೋ ಕಡೆಗೆ ನಾರ್ಮಲ್ ಫ್ರೀ ಆಗಿ ಹೋಗ್ತಾನೆ. ಅದೇ ನೀವು ಇಲ್ಲೇ ಆದ್ರೆ ನಾರ್ಮಲ್ ಬೇರೆಯವರನ್ನ ಕರೆದ್ರೆ ಅವ್ರು ಹೋಗೋದು ಬರೋದು ಎಲ್ಲ ಸೇರ್ಸೇ ಕೇಳ್ತಾರೆ. ನಾರ್ಮಲ್ ಇಲ್ಲಿಂದ ಊರಿಗೆ ಗೆಸ್ಟ್ ಗಳನ್ನು, ಸೆಲೆಬ್ರಿಟಿಗಳನ್ನು ಕರಿಬೇಕು. ಬಟ್ ನಾವು ಆತರ ಡಿಮ್ಯಾಂಡ್ ಮಾಡಿಲ್ಲ, ನಾರ್ಮಲ್ ಆತರ ಇದ್ದಾಗ ಹೋಗಿದ್ದೇವೆ. ಬಟ್ ಅದು ಆತರ ರೂಮರ್ಸ್ ಬಂತು, ಗೊತ್ತಾಯ್ತು. ಅದನ್ನ ನಾವೇನು ಕ್ಲಾರಿಫೈ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಸತ್ಯ ಏನಂತ ನಮ್ಗೆ ಗೊತ್ತಲ್ಲ, ನಾವೇನು ಡಿಮ್ಯಾಂಡ್ ಮಾಡ್ತೇವೆ, ನಾವು ತಿನ್ನೋರು. ಈಗ ನಾನು ಹೇಳೋದು, ನನಗೆ ಈಗ ಈ ಫೀಲ್ಡ್ ಅಲ್ಲೇ ನಾನು ಊಟ ಮಾಡೋದು ಅಂತ ಹೇಳಿದ್ರೆ, ಈ ಫೀಲ್ಡ್ ಅಲ್ಲಿ ನಾನು ಅರ್ನಿಂಗ್ಸೇ ಮಾಡಿದ್ರೆ ಊಟ ಹೇಗೆ ಮಾಡ್ತಾರೆ ಅಂತ. ಅದರಿಂದ ನನ್ನ ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ, ಕರೆದಾಗ ಏನಾದ್ರು ಬಸ್ ಏನಾದ್ರು ಕೊಡ್ಬೋದಾ, ಅದ್ರಲ್ಲಿ ಒಂದು ಎಕ್ಸ್ಟ್ರಾ ಚೂರು ಉಳಿದ್ರೆ ನನ್ನ ಖರ್ಚಿಗೆ ಆಗತ್ತಲ್ವ ಅಂತ ಆತರ ಇರುತ್ತೆ. ಬಟ್ ಅದು ಆತರ ಸ್ಪ್ರೆಡ್ ಆಯ್ತು. ನಮ್ದೆಲ್ಲ ಲೈಫ್ ಸರ್ ಫಿಕ್ಸೆಡ್ ಅಲ್ಲ. ಕರೆಕ್ಟ್, ಫಿಕ್ಸೆಡ್ ಅಲ್ಲ. ಈಗ ನಾನು ಹೇಳೋದು ಅದೇ, ಏನು ಬೇಡ, ನಮ್ ಸೀಸನ್ ಅಲ್ಲಿ ನಾನು ಗೆಸ್ ಮಾಡಿದ್ರೆ ನಾವು ಒಂದು 10-12 ಜನ ಇದ್ವಿ.
ಈಗಲೂ ಕಾಣಿಸ್ಕೊಳ್ಳೋದು ಒಂದು ಲಿಮಿಟೆಡ್ ಜನ ಮಾತ್ರ. ಪಾಪ ಕೆಲವರೆಲ್ಲ ಅವಕಾಶಗಳಿಲ್ಲದ ಈಗಲೂ ಮನೆಯಲ್ಲಿದ್ದಾರೆ. ಅದಕ್ಕೆ ಹೇಳುದು ನಿಮ್ಮ ಸೀಸನಿನ ಎಷ್ಟೋ ವ್ಯಕ್ತಿಗಳನ್ನ ಈಗ ನೋಡಕ್ಕೆ ಆಗ್ತಿರ್ಲಿಲ್ಲ. ಅದೇ ಲಿಮಿಟೆಡ್ ಫಿಕ್ಸ್ ಅಲ್ಲ ಅಂತ ಇದು ನಮ್ಗೆ. ಈಗ ನನಗೂ ಅಷ್ಟೇ, ನಾನು ಇನ್ನು ಸ್ವಲ್ಪ ವರ್ಷ ಕೆಲಸ ಮಾಡ್ಬೋದು, ನೆಕ್ಸ್ಟ್ ಅವಕಾಶಗಳಿಲ್ಲದೆ ಕೂರ್ಬೋದು. ಅದರಿಂದ ನಾವೇನ್ ಮಾಡ್ತೀವಿ, ಸಿಕ್ಕಾಗ ಏನಾದ್ರೂ ಅರ್ನಿಂಗ್ಸ್ ಆಗುತ್ತಾ ಆ ತರ ಪ್ರಯತ್ನಗಳನ್ನು ಮಾಡ್ತಿದ್ವಿ ಅಷ್ಟೇ. ನೆಗೆಟಿವ್ಗಳು ತುಂಬಾ ಬಂತು, ಹಾಗಂತ ಹೇಳಿ ತಲೆಗೆ ಹಾಕೊಳ್ಳೋದಿಲ್ಲ. ಅದು ಒಂದ್ ವೇಳೆ ಸತ್ಯ ಆಗಿದ್ರೆ ಎಲ್ಲಾದ್ರೂ ನಾವು ವಾದ ಮಾಡಬಹುದು, ಸುಳ್ಳುಗಳನ್ನ ಹೇಳಿದ್ರೆ ಅದು ನಮ್ಗೆ ನಾಟೋದಿಲ್ಲ ಅಂದ್ರೆ ನಾವು ಹಾಗೆ ಇರ್ತೀವಿ ಅಷ್ಟೇ. ಆ ತರ ರೂಮರ್ಸ್ಗಳು ತುಂಬಾ ಆಗಿದೆ, ಅದನ್ನೆಲ್ಲ ನಾನು ತಲೆಗೆ ಹಾಕೊಂಡಿಲ್ಲ. ಅನೀಶ್ ಅವರ ಭೇಟಿ ಊರಲ್ಲೇ ಪರಿಚಯ ಇತ್ತಲ್ಲ, ಇಲ್ಲಿ ಬಂದ್ಮೇಲೆ? ಊರಲ್ಲೇ. ನಾನು ಮತ್ತೆ ಅನೀಶ್ ಏನಂತ ಹೇಳಿದ್ರೆ, ನಮ್ದು ಗುರುಮಿತ್ರ ಸಮೂಹ ಅಂತ ಒಂದು ಬೆಳ್ತಂಗಡಿಯಲ್ಲಿ ಟೀಮ್ ಇತ್ತು, ಕಲ್ಚರಲ್ ಟೀಮ್. ಅದರಲ್ಲಿ ಅವಾಗ ನಾನು ಸಿಂಗರ್ ಆಯ್ತಾ, ಜನಪದ ಗೀತೆಗಳನ್ನೇ ಹಾಡೋದು. ಯುವಜನ ಮೇಳ ಕಾಂಪಿಟೇಷನ್ಗೆಲ್ಲ ಹೋಗ್ತಿದ್ದೆ, ಗೀಗಿ ಪದ ಕಂಸಾಳೆಗೆ ಹಾಡ್ತಿದ್ದೆ, ಕೋಲಾಟಕ್ಕೆ ನಾನು ಹಾಡ್ತಿದ್ದೆ, ನಾನು ಅನೀಶ್ ಇಬ್ರು ಹಾಡ್ಲಿಕ್ಕೆ. ಆ ಟೀಮ್ ಫಸ್ಟ್ ಮಾಡಿದಾಗ ಸ್ಮಿತೇಶ್ ಮತ್ತೆ ನಾನು ಅಂತ, ನಾವು ವಾಣಿ ಕಾಲೇಜಲ್ಲಿ ಬೆಳ್ತಂಗಡಿಯಲ್ಲಿ ಓದಿದ್ದು, ಇಬ್ರು ಫ್ರೆಂಡ್ಸ್. ಆಕ್ಚುಲಿ ನಿಮ್ಗೊಂದು ಫ್ಯಾಕ್ಟ್ ಹೇಳ, ಸ್ಮಿತೇಶ್ವರಿ ಅವರು ಲೈಟ್ ಆಗಿ ನಂದೊಂದು ಕ್ರಶ್. ಹೌದಾ? ಬಟ್ ಮಿಸ್ ಆಯ್ತು, ಏನ್ ಮಾಡುದು ನೋಡಿ ಸ್ಮಿತೇಶ್ ಅವರೇ. ಇಲ್ಲ, ಯಾರಿಗೆ ಇಷ್ಟ ಆಗಲ್ಲ ಹುಡುಗ. ಅವ್ರದ್ದು ಒಂದು ಸಪರೇಟ್ ಚಾನಲ್ಗಳಿದೆ, ಅದಕ್ಕೆ ಒಂದಷ್ಟು ಫಾಲೋವರ್ಸ್ ಗಳಿದ್ದಾರೆ. ಅಂದ್ರೆ ಗೈಡ್ ಮಾಡ್ತಾರೆ ಗೊತ್ತಾ ಜೀವನದಲ್ಲಿ. ಏನು ಅವ್ರದ್ದೇನು ಹೆಸರಿಲ್ಲ ಕಾರ್ಯಕ್ರಮದ್ದು, ಗೊತ್ತಿಲ್ಲ ಸರ್. ಈಗ ಫಾಲೋ ಮಾಡ್ತಿಲ್ಲ, ಅದು ಸಿಗಲ್ಲ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ಫಾಲೋ ಮಾಡ್ತಿಲ್ಲ. ಇಲ್ಲ, ಮನದ ಮಾತು ಅಂತ ಏನೋ ಒಂದು ಪೇಜ್ ಇದೆ, ಅದರಲ್ಲಿ ಈಗಲೂ ಎಷ್ಟೋ ಕಡೆಯಿಂದ ಫಾಲೋ ಮಾಡಿ ಅವರ ಮಾತುಗಳನ್ನ ಕೇಳಿ ಪಾಸಿಟಿವ್ ಆಗಿ ಲೈಫ್ ಗಳನ್ನ ಬದಲು ಮಾಡ್ಕೊಂಡವ್ರು ಇದ್ದಾರೆ. ಅದು ಬಿಟ್ರೆ ಅವರು ಸೈಕಾಲಜಿ ಲೆಕ್ಚರ್. ಅಂದ್ರೆ ಅವನು ಕಾಲೇಜಲ್ಲಿ ಇರ್ಬೇಕಾದ್ರೇನೆ ಒಳ್ಳೆ ಆರ್ಟಿಸ್ಟ್, ಅವರೆಲ್ಲ ಡ್ರಾಮಾ ಆರ್ಟಿಸ್ಟ್ಗಳು. ನಮ್ಗೆ ಗೊತ್ತಿಲ್ಲ, ನಾನು ಅದಕ್ಕೆ ಹಾಡಕ್ ಹೋಗ್ತಿದ್ದೆ. ಅವಾಗ ಪರಿಚಯ ಆಗಿತ್ತು ನಾನು ಸ್ಮಿತೇಶ್ ಅಲ್ಲ. ಅಲ್ಲಿಂದ ನಂತರ ಹಾಡು ಹಾಡು ಹೇಳ್ತಿದ್ರು, 2 ಲೈನ್ ಯಾವ್ದಾದ್ರು ಫೋಕ್ ಸರ್, ಫೋಕ್ ಲಾವಣಿ ಅಂತ ಒಂದು ಹಾಡ್ತಿದ್ವಿ. ಅದು ಒಂಥರ ಮೆಸೇಜ್ ತರ, ಅದು ಹಾಡು ನೆನಪಿದೆ ಗೊತ್ತಿಲ್ಲ. 1-2 ಲೈನ್. ಗಟ್ಟಿ ಮನಸ್ಸು ಮಾಡಿ ಗುಟ್ಟೊಂದ ಹೇಳುತ್ತೀನಿ, ಪಟ್ಟಿಂಗರ ಸಹವಾಸ ಮಾಡಬಾರದು, ಮಾಡೋದಾದ್ರೆ ಮಾಡಿ ನನ್ನ ಮಾತೊಂದ ಹೇಳುತ್ತೀನಿ, ಮನೆ ಹತ್ರ ಕರಕೊಂಡು ಬರಬಾರದು, ಮನೆ ಹತ್ರ ಕರಕೊಂಡು ಬರಬಾರದು. ಕಾಲೇಜು ಓದುವ ಕಾಲೇಜು ಹುಡುಗರು ಹೆಣ್ಣು ಮಕ್ಕಳನ್ನು ಫಾಲೋ ಮಾಡಬಾರದು, ಮಾಡೋದಾದ್ರೆ ಮಾಡಿ ನನ್ನ ಮಾತೊಂದ ಹೇಳುತ್ತೀನಿ, ಟೆಂಪರರಿಯಾಗಿ ಲವ್ ಮಾಡಬಾರದು, ಟೆಂಪರರಿಯಾಗಿ ಲವ್ ಮಾಡಬಾರದು. ಈ ತರ ಹಾಡ್ತಿದ್ದೆ ಲಾವಣಿ. ಯಾಕೋ ನಿಮ್ಮನ್ನ ನೋಡಿನೇ ಬರ್ದಿದ್ದಾರೆ ಅಂತ ಅನ್ಸ್ತದೆ. ಅದು ಮೊದ್ಲು ಬರ್ದಿದ್ದದು ನಾವು, ಅದು ಈ ತಮ್ಕಿ ಹಿಡ್ಕೊಂಡು ಬಡ್ಕೊಂಡು ಹಾಡ್ತಿದ್ದೆ ಹಾಗೆ. ಅವಾಗೆಲ್ಲ ಸ್ಮಿತೇಶ್ ಅಂತ ಪರಿಚಯ ಆಗಿ ಕೊನೆಗೆ ಒಂದು ಬೆಳ್ತಂಗಡಿಯಲ್ಲಿ ಗುರುಮಿತ್ರ ಸಮೂಹ ಅಂತ ಟೀಮ್ ಮಾಡ್ತಿದ್ದಾರೆ ಅಂತ ಹೇಳಿ ಫಸ್ಟ್ ಮೀಟಿಂಗ್ ಎಲ್ಲ ಹೋಗಿದ್ವಿ. ಅದರಲ್ಲಿ ಫಸ್ಟ್ ಕಾರ್ಯಕ್ರಮಕ್ಕೆ ನಾನು ಅವಾಗ ಫಸ್ಟ್ ಬ್ಯಾಂಗ್ಳೂರ್ ಬಂದಿರೋದು. ಹುಳಿಮಾವು ಅಂತ ಎಲ್ಲ ಒಂದು ಟೆಂಪಲ್ ಇದೆ ಅಲ್ಲಿಗೆ. ಅವಾಗ ನಮ್ದು ಏನ್ ಕ್ಯಾರೆಕ್ಟರ್ ಗೊತ್ತಾ, ಬೇರೆಯವ್ರಿಗೆಲ್ಲ ದೊಡ್ಡ ದೊಡ್ಡ ಕ್ಯಾರೆಕ್ಟರ್, ನಾವು ಸಣ್ಣ ಕ್ಯಾರೆಕ್ಟರ್. ನಾನು ಈ ದೇವಿ ಮಹಾತ್ಮೆ ದೇವಿ ಬಂದ್ರೆ ಅದ್ರ ಸಿಂಹ, ನಾನು ಸಿಂಹ ಆಗ್ತಿದ್ದೆ. ಅದು ಬಿಟ್ರೆ ನಡುವಲ್ಲಿ ಜಸ್ಟ್ ಪಾಸ್ ಆಗೋದು ಯಾವ್ದು ಕ್ಯಾರೆಕ್ಟರ್ ಇದೆ, ಆ ತರ ಸಣ್ಣ ಸಣ್ಣ ಕ್ಯಾರೆಕ್ಟರ್ಗಳನ್ನ ಮಾಡ್ತಿದ್ವಿ. ಅವಾಗ ಬ್ಯಾಂಗ್ಳೂರಿಗೆ ಬಂದ್ವಿ, ನಮ್ದೇ ಟೀಮ್ ಇತ್ತು, ಕಲ್ಚರಲ್ ಪ್ರೋಗ್ರಾಮ್ಗಳು. ಬಟ್ ಅದೊಂದು ಸಿಸ್ಟಮ್ಯಾಟಿಕ್ ಗ್ರೂಪ್ ಸರ್. ಹೌದು, ನಾವು ಅಂದ್ರೆ ಯುವಜನ ಮೇಳಕ್ಕೆ ಹೋದ್ರೆ ಗುರುಮಿತ್ರ ಟಾಪ್ ನಮ್ದು ಅವಾಗ. ಹೌದು, ಆಗ ಕಾಂಪಿಟೇಷನ್ಗೆಲ್ಲ ಹೋಗೋರು, ಅವಾಗ ಹಾಡಕ್ ಹೋಗ್ತಿದ್ವಿ. ಅದು ಬಿಟ್ರೆ ನೆಕ್ಸ್ಟ್ ಏನಂತ ಹೇಳಿದ್ರೆ ಅದು ಆ ಟೀಮಲ್ಲಿ ಇದ್ವಿ. ನೆಕ್ಸ್ಟ್ ಇನ್ನು ತುಳುವೆರೆ ಭೂಮಿ ಕೋಡೆ ಇನಿ ಎಲ್ಲ ಅಂತ ಇನ್ನೊಂದಿತ್ತು. ಅದರಲ್ಲಿ ಕಾನ್ಸೆಪ್ಟ್ ಅಲ್ಲಿ ಹೆಂಗ್ ಗೊತ್ತಾ, ಎಲ್ಲಿ ಗ್ಯಾಪ್ ಇದೆ ಅಲ್ಲಿ ಹಿತೇಶ್ ಇನ್ನೊಬ್ಬ ಕುಮಾರ್ ಅಂತಿದೆ, ನಾವು ಪಾಸ್ ಆಗೋದು, ಅಂದ್ರೆ ಗ್ಯಾಪ್ ಫಿಲ್ ಅಪ್ ಮಾಡಕ್ಕೆ. ಅವಾಗ ಅದರಲ್ಲಿ ಕುಡುಕಂದು ಆತರ ಕಾಡು ಮನುಷ್ಯಂದೆಲ್ಲ ಹಾಕೊಂಡು ನಾನು ಗೆಟಪ್ ಗಳನ್ನ ಹಾಕೊಂಡು ಹೋಗ್ತಿದ್ದೆ. ಹಾಗೆ ಟೀಮ್ ಚೆನ್ನಾಗಿತ್ತು. ಅದರ ನಂತರ ಅನೀಶ್ ಸ್ವಲ್ಪ ಟೈಮ್ ಬಿಟ್ಟು ಜಾಯಿನ್ ಆದ. ಅಲ್ಲಿ ನಾವು ಫ್ರೆಂಡ್ಸ್ ಆದ್ವಿ, ನಾವಿಬ್ರು ಹಾಡ್ತಾ ಇದ್ವಿ. ಆಮೇಲೆ ಈ ತುಳುವಲ್ಲಿ ಮಾಡ್ತೀವಲ್ಲ ಕಂಗೀಲು, ಆ ಡ್ಯಾನ್ಸ್ ಗಳಿಗೂ ಹಾಡ್ತಿದ್ವಿ. ಅದೆಲ್ಲ ನಾವಿಬ್ರು ಸಿಂಗರ್ ಆದ್ರೆ ಟೀಮ್ ಅಲ್ಲಿ ಒಳ್ಳೆ ಇತ್ತು. ನಮ್ಮೂರು ಬಳೆಂಜದವರಿದ್ರು, ಯುವಕ ಮಂಡಲದವರೆಲ್ಲ ಇದ್ರು, ಅದು ನಮ್ಮ ಟೀಮಿಗೆ ಜಾಯ್ನ್ ಆದ್ರು. ಅದರಲ್ಲಿ ಕಂಸಾಳೆ ಮಾಡ್ತಿದ್ವಿ, ನಾವಿಬ್ರು ಹಾಡೋದು. ಪ್ರೈಸ್ ನಮ್ಗೆ ಸಿಕ್ತಿತ್ತು, ಜಿಲ್ಲಾ ಮಟ್ಟದಲ್ಲೂ ನಮ್ಗೆ ಪ್ರೈಸ್. ತುಂಬಾ ಕಾಂಪಿಟೇಷನ್ ಗಳಿತ್ತು, ಬೆಳ್ತಂಗಡಿಯಿಂದ ತುಂಬಾ ಟೀಮ್ಗಳಿತ್ತು, ಪುತ್ತೂರು, ಸಸಿತ್ಲು, ಆತರ ಸುಳ್ಯದೆಲ್ಲ ಟೀಮ್ ಇತ್ತಿತ್ತು. ಅಲ್ಲ, ನಾವೆಲ್ಲ ಕಾಲೇಜ್ ಟೀಮ್ ಮಾಡ್ಕೊಂಡ್ ಬಂದ್ರು ಎಷ್ಟಿತ್ತು ಬಿಡಿ. ಹೌದು, ನೀವು ಬರ್ತೀರಾ ಅಂತಂದ್ರೆ ನಾವು ಬೇಡ ಸುಮ್ನೆ ಯಾಕೆ. ಅಂದ್ರೆ ಟೀಮ್ ಚೆನ್ನಾಗಿತ್ತು ನಮ್ದು. ಅವಾಗ ಎಲ್ರು ಇಂಟ್ರೆಸ್ಟೆಡ್ ಆಗಿ ಕೆಲಸ ಮಾಡೋರು. ನೋಡಿ ಆವಾಗಿನ ಟೈಮ್ ಏನ್ ಗೊತ್ತಾ, ಕರೆಕ್ಟ್ ಟೈಮ್ ಬನ್ನಿ ಅಂದ್ರೆ ಎಲ್ರು ಬರೋದು. ಅವಾಗ ಮೊಬೈಲ್ ಇದ್ದ ಅಡಿಕ್ಟ್ ಇಲ್ಲ ಯಾರಿಗೂ, ಕರೆಕ್ಟ್ ಟೈಮ್ ಇದಕ್ಕೆ ಕೊಡೋರು, ಫೋಕಸ್ ಮಾಡೋರು. ಆಮೇಲೆ ಎಂಜಾಯ್ಮೆಂಟ್ ನಮ್ಗೆ ಅದೇ, ಹೊರಗಡೆ ಹೋಗಕ್ಕೆ ಸಿಗೋದೇ ಟ್ರಿಪ್ ಅಂತ ಹೇಳಿದ್ರೆ ಅದು ಯೋಜನೆ ಮೇಳದೆ ಅಂತ ಹೇಳಿ ಒಂದು ಟಿ ಬಸ್ ಮಾಡಿ ಹೋಗ್ತಿದ್ವಿ, ಅದ್ರಲ್ಲೇ ಜಾಲಿ. ಅಲ್ಲಿ 2 ದಿವಸ ಉಳ್ಕೋಬೇಕು. ಅಲ್ಲಿ ನೋಡಿ ಇವಾಗೆಲ್ಲ ನಾರ್ಮಲ್ ನಿಮ್ಗೆ ಖಾಲಿ ನೆಲದ ಮೇಲೆ ಮಲಗಿ ಅಂದ್ರೆ ಮಲಗ್ತಾರ, ಯಾರು ಮಲಗಲ್ಲ. ನಾವೆಲ್ಲ ಯೋಜನೆ ಮೇಳಕ್ಕೆ ಹೋದ್ರೆ ನಮ್ಗೊಂದು ರೂಮ್ ಕೊಟ್ರೆ ನಾವು ತಕೊಂಡಿರೋ ಕಾಸ್ಟ್ಯೂಮ್ಗಳು ಇರುತ್ತೆ, ಅದನ್ನೇ ಹಾಕೋದು, ಅಲ್ಲೇ ನೆಲದ ಮೇಲೆ ಮಲಗ್ತಿದ್ವಿ. ಹಾಗೆ 2 ದಿವಸ ಕಾಂಪಿಟೇಷನ್ ಇತ್ತು. ಹಾಗೆಲ್ಲ ಹೋಗಿ ಯೋಜನೆ ಮೇಳಕ್ಕೆಲ್ಲ ಹೋಗಿ ಮೈಸೂರಿಗೆಲ್ಲ ಕಾಂಪಿಟೇಷನ್ಗೆ ಹೋಗಿದ್ವಿ, ನಂಜನಗೂಡಿಗೆಲ್ಲ ವಿಭಾಗ ಮಟ್ಟ ಜಿಲ್ಲಾ ಮಟ್ಟದಲ್ಲೆಲ್ಲ ಪ್ರೈಸ್ಗಳನ್ನ ತಗೋತಿದ್ವಿ. ಗುರುಮಿತ್ರ ಅವಾಗ ಟಾಪ್ ಅಲ್ಲಿ ಇತ್ತು ಟೀಮು. ಹಾಗೆ ಪರಿಚಯ ಆಗಿ ನಾನೇನ್ ಮಾಡ್ತಿದ್ದೆ ಗೊತ್ತಾ,
PUC ಅಲ್ಲಿ ಇದ್ದಾಗ ಸ್ಮಿತೇಶ್ ಪರಿಚಯ ಆಗಿ PUC ಇಂದಲೂ ಪ್ರೋಗ್ರಾಮು. ನಾನು ಎಷ್ಟೋ ಸಲ ಎಕ್ಸಾಮ್ಗಳನ್ನ ಸೀರಿಯಸ್ ಆಗಿ ತಕೊಂಡೇ ಇಲ್ಲ ಆಕ್ಚುಲಿ. ಪ್ಲಸ್ ಅಲ್ಲ ಅಲ್ಲ ಅವಾಗ A+. ಆಮೇಲೆ C+ ಹತ್ರನೂ ಬರ್ತಿರ್ಲಿಲ್ಲ ನಾನು. ಯಾವಾಗ 6th 7th ಎವರೇಜ್ ಆಯ್ತಾ, 6th 7th ಎವರೇಜ್. ಆಮೇಲೆ 8th 9th 10th ದೇವ್ರ ದಯ ಅನ್ಸತ್ತೆ. ಯಾಕೆ ಹೇಳಿ 8th 9th 10th ಪಾಸ್ ಆಗಿ ಪುಣ್ಯ ಕರ್ಮ ಏನ್ ಹೇಳಿ 60 ಮಾರ್ಕ್ಸ್ ಟಿಕ್ ಹಾಕ್ಲಿಕ್ಕೆ ನಮ್ಗಿದ್ದದ ಅವಾಗ. 40 ಮಾರ್ಕ್ಸ್ ಬರಿಯಾಕೆ 60 ಮಾರ್ಕ್ ಟಿಕ್ ಹಾಕಕ್ಕೆ ಆಯ್ತಾ, ಅದು ದೇವರ ಪುಣ್ಯ ಅಂತ ಹೇಳಿದ್ರೆ ಹಿಂಗೆ ಎಕ್ಸಾಮ್ ಅಲ್ಲಿ ಕೂತ್ಕೊಳ್ಳೋದು ನೋಡುದು. ಬುಕ್ಲೆಟ್ ಅಲ್ವಾ, 4 ಆಪ್ಷನ್ ಇರುತ್ತೆ, ಆಪ್ಷನ್ 4 ಇದೆ ನನಗೆ. ಥಿಂಕ್ ಮಾಡಿ ಸ್ವಾಮಿ ದೇವರಂತ ಹೀಗೆ ಟಿಕ್ ಹಾಕಿ ಬರ್ತಿದ್ವಿ. ಬಟ್ ಪುಣ್ಯಕ್ಕೆ ಎಷ್ಟು ಜಾಸ್ತಿ ಎಲ್ಲೂ ಬರ್ದು ಬಂದಿಲ್ಲ, ದಯವಿಟ್ಟು ನಾನು ಪಾಸ್ ಮಾಡಿ ಕೇಳಿದೆನಂತ ಆತರ ಎಲ್ಲ ಬರ್ದಿಲ್ಲ. ಬಟ್ ಹರಕೆಗಳನ್ನ ಹೇಳ್ತಿದ್ವಿ ಆಯ್ತಾ. ಅಲ್ಲೇ ಹತ್ರದಲ್ಲಿ ಹಳದಂಗಡಿದ ಒಂದು ದೈವಸ್ಥಾನ ಇತ್ತು, ಸತ್ಯದೇವತೆ. ಅಲ್ಲೆಲ್ಲ ಸ್ವಾಮಿ ಅಪ್ಪೆ ಪಾಸ್ ಮಾಡು ಅಂತ ಬೇಡ್ಕೋತಿದ್ವಿ ಎಕ್ಸಾಮ್ ಎಲ್ಲ ಮಾಡಿದಾಗ. ಆತರ 60 ಮಾರ್ಕ್ಗೆ ಟಿಕ್ ಹಾಕಿದ್ದಕ್ಕೆ ಅನ್ಸುತ್ತೆ ನಾನು ಪಾಸ್ ಆಗಿದ್ದೆ. ಬಟ್ ಅವಾಗ ಇನ್ನೊಂದು ರೂಲ್ಸ್ ಇತ್ತು, 5ರಲ್ಲಿ ಪಾಸ್ ಆಗಿ 1ರಲ್ಲಿ ಫೇಲ್ ಆದ್ರೆ ಅವನನ್ನು ಪಾಸ್ ಮಾಡ್ತೀವಿ. ಆತರ ರೂಲ್ಸ್ ಇತ್ತಲ್ಲ. ಯಾವ್ದು ಆಪ್ಷನ್ ಇಟ್ಟಿದ್ರಿ? ಆಪ್ಷನ್ಗೆ ಅಲ್ಲಿ ಇಲ್ಲ, ಇಂಗ್ಲಿಷ್ ಓಕೆ. ಕನ್ನಡದಲ್ಲಿ ನಾನು ಎಕ್ಸಾಮ್ಗೆ ಓದ್ತಾನೆ ಇರಲಿಲ್ಲ, ಕ್ಲಾಸ್ ಕೇಳ್ತಿದ್ದೆ, 95 ಅಬೌವ್ ತೆಗಿತಿದ್ದೆ ಕನ್ನಡ. ಅದು ಬಿಟ್ರೆ ಇಂಗ್ಲಿಷ್ ಹಿಂದಿಯಲ್ಲೂ 60ಕ್ಕಿಂತ ಜಾಸ್ತಿ. ಅಂದ್ರೆ ಹಿಂದಿ ಟೀಚರ್ ಸ್ವಲ್ಪ ಏಜ್ ಇದ್ರು, ಮೋಂತಿ ಟೀಚರ್. ಗಣಿತನೇ ಕರೆಕ್ಟ್. ಗಣಿತದಲ್ಲಿ ವೀಕ್ ನಾನು. ಈ ಪೈಥಾಗೋರಸನ ಪ್ರಮೇಯ ಯಾರು ಕಲಿತಾರೆ ಅದೆಲ್ಲ ಪೇಜ್ಗೆ ಇಲ್ಲ. ಗಣಿತದಲ್ಲಿ ನೋಡಿದ್ರೆ ನಂಗೆ 30 ಮಾರ್ಕ್ಸ್, ಎಲ್ಲದ್ರಲ್ಲಿ ಮಾರ್ಕ್ಸ್ ಇದೆ ಅಲ್ವಾ. ಇದಕ್ಕೆ 30 ಆದ್ರೆ ಇದಕ್ಕೆ 35 ಮಾಡಿ ಪಾಸ್ ಮಾಡಿ ಆಯ್ತು. ಅದಾದ್ಮೇಲೆ ನನಗೆ ಆಸೆ ಇದ್ದದ್ದು ಕನ್ನಡ ಲೆಕ್ಚರ್ ಆಗ್ಬೇಕಂತ ತುಂಬಾ ಆಸೆ. ಕನ್ನಡ ನಂಗೆ ಫೇವ್ರೆಟ್ ಸಬ್ಜೆಕ್ಟ್ ಆಯ್ತಾ. ಕ್ಲಾಸ್ ಅಲ್ಲಿ ಪಾಠ ಮಾಡಿದ್ದು ಕೇಳಿ PUC ನಷ್ಟೇ ಡಿಗ್ರಿನೂ ಅಷ್ಟೇ ಪಾಸ್ ಆಗ್ತಿದ್ದೆ. ಬಟ್ ಎಕ್ಸಾಮ್ಗಂತ ಸಪ್ರೇಟ್ ಓದ್ತಿರ್ಲಿಲ್ಲ. ಕನ್ನಡ ಲೆಕ್ಚರ್ ಆಗ್ಬೇಕನ್ನೋ ಆಸೆ ಇತ್ತು. ಬಟ್ ಇಲ್ಲಿ ನೋಡಿದ್ರೆ ನಮ್ಮ ಅಣ್ಣಂದಿರು ಅಷ್ಟೇ, ಅವ್ರಿಬ್ರು ಆರ್ಟ್ಸ್ ಮಾಡಿರೋದು. ಆರ್ಟ್ಸ್ ಮಾಡಿ ನೆಕ್ಸ್ಟ್ ITI ಮಾಡಿದ್ರು. ಅವ್ರು ಹೇಳಿದ್ರೆ ಆರ್ಟ್ಸ್ ಬೇಡ, ನೀನು ಅದೇ ತಗೊಳ್ಳೋದು ಬೇಡ ಅಂತ. ಆಯ್ತು, ನನ್ನ ಆಪ್ಷನ್ ಇಲ್ಲ, ನಂದು ಚೇಂಜ್ ಆಯ್ತು. ಮನೆಯವ್ರ ಫೋರ್ಸಿಗೆ ಬೆಳ್ತಂಗಡಿ ವಾಣಿ ಕರ್ಕೊಂಡು ಹೋದ್ರು. ಅದು ಫಸ್ಟ್ ನೋಡಿದ್ರೆ ವಾಣಿ ಇಂಗ್ಲಿಷ್ ಮೀಡಿಯಂ ಅಂತ ಇರೋದು. ಅಪ್ಪ ವಾಣಿ ಕರ್ಕೊಂಡು ಹೋದ್ರೆ ಅಪ್ಪ ಕೆಳಗಡೆ ಸ್ಟೆಪ್ ಅಲ್ಲಿ ಹೋಗುವಾಗ ಫಸ್ಟ್ ಹೇಳ್ತಾರೆ, ಇಂಗ್ಲಿಷ್ ಮೀಡಿಯಂ ಏನಾದ್ರು ಕೇಳಿದ್ರೆ ಮಾತಾಡ್ಬೋದಲ್ಲ. ಮಾತಾಡ್ಬೋದು ಅಂತ ಹೇಳಿದ್ದೆ. ಇದೇ ನಾನು ಫೇಸ್ ಮಾಡಿದ್ದೆ ಅದೇ ವಾಣಿಯಲ್ಲಿ. ನೀವು ವಾಣಿಯಲ್ಲಿ ಓದಿದ್ದ? ಅದೇ ವಾಣಿಯಲ್ಲಿ ನಾನು ಇಂಗ್ಲಿಷ್ ಬೇಡ ಅಂತ ನಾನು ಮೇಲೆ ಕರ್ಕೊಂಡೋಗಿ ಕೂರ್ಸಿದ್ರೆ ಆಯ್ತಾ. ವಿಷ್ಣು ಸರ್ ಅಂತ ಈಗ ಪ್ರಿನ್ಸಿಪಲ್ ಆಗಿದ್ದಾರೆ. ಸೂಪರ್ ಕೂರ್ತಿದ್ದಾರೆ. ನೋಡಿದ್ರು ಯಾವ್ದು ಅಪ್ಪ ಹೇಳಿದ್ರು ಕಾಮರ್ಸ್ ಆಯ್ತು ಹೇಳಿದೆ. ವಿಷ್ಣು ಸರ್ ಕೇಳಿದ್ರಲ್ಲ ಮ್ಯಾಥ್ಸ್ ಅಲ್ಲಿ ಕಡಿಮೆ ಉಂಟಲ್ವ, ಹೇಗೆ ಓದ್ಬೋದಾ? ಓದ್ಬೋದು ಸರ್, ಓದ್ಬೋದು ಅಂತ ಹೇಳಿದೆ. ಆಯ್ತು ಬಿಡಿ ಅಂತ ನೋಡಿದ್ರೆ ಅವ್ರು ಕನ್ನಡದಲ್ಲಿ ಆರಾಮಾಗಿ ಮಾತಾಡಿದ್ರ. ಅವಾಗ ಸ್ವಲ್ಪ ರಿಲೀಫ್ ಆಯ್ತು, ಇಂಗ್ಲಿಷ್ ಅಲ್ಲಿ ಮಾತಾಡ್ಲಿಲ್ಲ ಅಂತ. ಆಮೇಲೆ ಕ್ಲಾಸಿಗೆ ಬಂದು ಮಾತಾಡ್ತಾರೆ, ಅದು ಕರೆಕ್ಟು. ಅದ್ರಲ್ಲೂ ನಮ್ಗೆ ಏನಿತ್ತಂತ ಹೇಳಿದ್ರೆ ಮೊದ್ಲೆಲ್ಲ ನಾವು ಕ್ಲಾಸಲ್ಲಿ ಇರ್ಬೇಕಾದ್ರೆ ತುಳು ಮಾತಾಡೋದಾಯ್ತಾ. ಅವಾಗ್ಲೂ ಪನಿಷ್ಮೆಂಟ್. ಅಂದ್ರೆ ಕ್ಲಾಸಲ್ಲಿ ಕನ್ನಡನೇ ಮಾತಾಡಿ ತುಳು ಮಾತಾಡೋದಕ್ಕೆ ಪನಿಷ್ಮೆಂಟ್. ಈ ಹುಡುಗಿರು ಇರ್ತಿದ್ರಲ್ಲ ಬೋರ್ಡ್ ಅಲ್ಲಿ ಹೆಸರು ಬರೆಯೋರೆಲ್ಲ, ಅದೆಲ್ಲ ಇರ್ತಿತ್ತು. ಅವ ತುಳು ಮಾತಾಡಿದ ಒಂದು ಶಬ್ದ ಮಾತಾಡಿದ. ಬಟ್ ನಮ್ಗೆ ಹುಡುಗಿಯರನ್ನು ಲೀಡರ್ ಯಾಕೆ ಮಾಡ್ತಿದ್ರು? ಅವ್ರು ಟಾಪ್ ಅಲ್ಲಿ ಇರ್ತಿದ್ರು ಮಾಡ್ತಿದ್ರು ಅಷ್ಟೇ. ಅವ್ರಿಗೊಂದು ಕಣಿಕರ ಇರ್ತಿರ್ಲಿಲ್ಲ. ಇವ ಪಾಪ ಬೇಡ ಇವಂದ ಆತರ ಎಲ್ಲ ಆ ಸೀನ್ಗಳೆಲ್ಲ ಅಂತ. ಅದೇ ನಾವಾದ್ರೆ ಅವಳ ಬೇಡ ಅಂತ ಹೆಸರೆಲ್ಲ ಬರೀತಾನೆ. ಕನಿಕರ ಅಲ್ಲ, ಅದು ಕನಿಕರ ಮಮಕಾರ ಅದಿರ್ಬೋದು, ಹೇಳಿಕ್ಕಾಗಲ್ಲ. ಇಲ್ಲ ಆತರ ಎಲ್ಲ ಇತ್ತು. PUCನೂ ಓದ್ದೆ ಅಕೌಂಟೆನ್ಸಿಗೊಬ್ರು, ಈ ಅಕೌಂಟ್ ಇದು ನನ್ಗೆ ಆಗಲ್ಲ ಆಯ್ತು, ನಾನು ಲೆಕ್ಕದಲ್ಲಿ ತುಂಬಾ ವೀಕ್, ಗಂಧ ಗಾಳಿ ಗೊತ್ತಿಲ್ಲ. ಅಕೌಂಟೆನ್ಸಿಗೆ ಒಬ್ರು ಶ್ರೀಧರ್ ಸರ್ ಅಂತಿದ್ರು. ಅವ್ರು ಎಷ್ಟು ಚೆನ್ನಾಗಿ ಪಾಠ ಮಾಡ್ತಿರೋದು ಅಂದ್ರೆ, ಇಲ್ಲಿ ನಿಂತ್ರೆ ಅಲ್ಲಿ ಸಣ್ಣದೊಂದು ಪೇರಳ ಗಿಡ ಹಿಡಿದು ಕ್ರೆಡಿಟ್ ಏನು ಡೆಬಿಟ್ ಕಮ್ಸ್ ಕ್ರೆಡಿಟ್ ಗೋಸ್ ಅಂತ ಕರೆಕ್ಟ್ ಎಕ್ಸ್ಪ್ಲೇನ್ ಮಾಡ್ತಿದ್ರು. ನಾನು ಅದನ್ನು ಚೆನ್ನಾಗಿ ಕಲಿತಿದ್ದೆ. ಅವ್ರು ಆಮೇಲೆ ಮಿಡ್ಲಲ್ಲಿ ಹೋದ್ರು, ಆಳ್ವಾಸಿಗೆ ಎಲ್ಲಿಗೋ ಜಾಬ್ ಆಯ್ತು ಅಂತಂದ್ರು. ಬಟ್ ಆ ಟೈಮಲ್ಲಿ ನಾನು ಆ ಸಬ್ಜೆಕ್ಟ್ ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ತಗೋತಿದ್ದೆ. ಆಮೇಲೆ ನೆಕ್ಸ್ಟ್ ಚೇಂಜ್ ಆದ್ರು. ದೇವರ ದಯಕ್ಕೆ ಸೆಕೆಂಡ್ PUCನೂ ಪಾಸ್ ಮಾಡಿದೆ. ದೇವ್ರ ದಯನೇ ನಿಜವಾಗ್ಲು ಸೆಕೆಂಡ್ PUC ಪಾಸ್ ಮಾಡಿದೆ. ಅದಾದ್ಮೇಲೆ ಏನಾಯ್ತು, ಮತ್ತೆ ನನಗಿತ್ತು BA ಮಾಡ್ಬೇಕು ಅನ್ನೋ ಆಸೆ ಆಯ್ತಾ. ಕಾಮರ್ಸ್ ಮಾಡ್ಬೇಕು. ಬಟ್ ನನಗೆ ಅದೇನೋ ಗೊತ್ತಿಲ್ಲ. ನನಗೆ ಅದು ಫ್ರೀ ಇರತ್ತೆ, ಆತರ ಮಾಡ್ಬೇಕು, ಕನ್ನಡ ಲೆಕ್ಚರ್ ಆಗ್ಬೇಕು. ಕಾಮರ್ಸ್ ಮಾಡ್ಬಿಟ್ಟು ನೋಡಿ, ಅದು ಅಲ್ಲ, ಅದು ನನ್ಗೆ ಈಗ ನೋಡಿ ನೀವು ಅಲ್ಲ ನೀವು ಈಗ ಹೇಳಿದಾಗ್ಲೇ ಅನ್ಸ್ಕೊಂಡು B.Com ಮಾಡಿ ಮತ್ತೆ ಅಲ್ಲಿ ಏನು B.Com ಅಲ್ಲ PUC ಅಲ್ಲಿ ಕಾಮರ್ಸ್ ಮಾಡಿ ನನಗೆ ಈಗಲೇ ಅರ್ಥ ಆಗಿದೆ. ಅವಾಗ ಲಾಜಿಕ್ ನನ್ಗೆ ಅದು ಗೊತ್ತಿಲ್ಲ ಅಲ್ವಾ. ಹಾಗೇನಾ? ಕರೆಕ್ಟಾ? ಕಾಮರ್ಸ್ ಮಾಡಿ ಅಲ್ಲಿ ಈಗ ನಾನ್ ಕಲ್ತದೆಲ್ಲ ನಂಗೆ ಮರ್ತೋಗ್ತದ ಅಂತ ಬೇಸಿಕಲಿ ಬಿಡಿ ಸಾಯಿಲೆ. ಅದಾದ್ಮೇಲೆ ಮೆಲಂತ ಬೆಟ್ಟು ಕಾಲೇಜ್ಗೆ ಟ್ರೈ ಮಾಡಿದೆ ನಾನು. ಅವಾಗೆಲ್ಲ ಅನೀಶ್ ಎಲ್ಲ ಅವಾಗ ಫ್ರೆಂಡ್ಸ್ ಆಗಿರ್ಲಿಲ್ಲ. ಆಕ್ಚುಲಿ ನಾನೊಂದು ವಿಷಯ ಹೇಳ್ಬೇಕಾ, ನೀವು PUC ಎಷ್ಟು ಕಷ್ಟ ಪಡ್ಬೇಕು ಅಂತ ಇರ್ಲಿಲ್ಲ. ಆರ್ಟ್ಸ್ ತಕೊಳ್ತಿದ್ರೆ ಬರ್ದು ಬಿಟ್ಟು BA ಮಾಡ್ಬೋದಿತ್ತು, ಮುಗೀತು. ಅಲ್ಲ ಮನೇಲಿ ಬಿಡ್ಲಿಲ್ಲ ಅಂತ. ಆರ್ಟ್ಸ್ ತಕೊಂಡು B.Com ಮಾಡಕ್ ಆಗ್ತಿರ್ಲಿಲ್ಲ ನೀವು. ಅಲ್ಲ ನೋಡಿ, ಕಟ್ಟ ಕಡೆಯಲ್ಲಿ ಸತ್ಯ ಹೇಳ್ಕೊಟ್ಟಿದ್ದೇನೆ ನಾನು.
ಕರೆಕ್ಟ್. ಇಲ್ಲ ಆಮೇಲೆ ನನ್ಗೆ ಆತರ ಮೆಲಂತ ಬಿಟ್ಟು ಕಾಲೇಜ್ ಟ್ರೈ ಮಾಡಿದೆ, ಅಲ್ಲಿ ನೋಡಿದ್ರೆ ಸೀಟ್ ಫುಲ್ ಆಗಿದೆ ಅಂದ್ರು. ಕೊನೆಗೆ ವಾಣಿ ಕಾಲೇಜ್ ಪಕ್ಕದಲ್ಲಿ ಕಲ್ಪತರು ಅಂತಿತ್ತು ಮೊದಲು, ಅಲ್ಲಿ ಕರ್ಕೊಂಡು ಹೋದ್ರು. ಆಯ್ತು BCom ಜಾಯಿನ್ ಮಾಡಿಸಿದ್ರು. 3 ವರ್ಷ ಹೋಗಿದ್ದೇನೆ, ಡಿಗ್ರಿ 3 ವರ್ಷ ಮಾಡಿದೆ ನಾನು. ಎಷ್ಟು ಚೆನ್ನಾಗಿ ಮಾಡಿದ್ದೇನೆ ಹೇಳಿದ್ರೆ ಇಲ್ಲಿವರೆಗೂ ನನ್ಗೆ ಗೊತ್ತಿಲ್ಲ ಎಷ್ಟು ಸೆಮ್ಮಲ್ಲಿ ಎಷ್ಟು ಪೆಂಡಿಂಗ್ ಇದೆ, ಇಲ್ಲಿವರೆಗೂ ಗೊತ್ತಿಲ್ಲ. ಇಷ್ಟ ಇಲ್ಲ ನನಗೆ. ಬಟ್ ಈಗಲೂ ಅಪ್ಪ ಅಮ್ಮನ ಹತ್ರ ನಾನು ಅವಾಗ್ಲೂ ಹೇಳ್ತಿದ್ದೆ, ಡಿಗ್ರಿಗೆ ಸೇರಿಸಿದಾಗ ಲೇಟ್ ಆಯ್ತು ಸೇರೋದು, ಆಪ್ಷನ್ ಇಲ್ಲ ಅಲ್ಲಿ. ಅವಾಗ ಅಲ್ಲಿ ಎಲ್ಲ ಫೀಸ್ ಜಾಸ್ತಿ, ಗೌರ್ಮೆಂಟ್ ಅಲ್ಲ ಇದ್ರೆ ಕಡಿಮೆ ಆಯ್ತಾ. ನಾನು ಹೇಳ್ತಿದ್ದೆ ಫೀಸ್ ಕಟ್ಟಕ್ಕೆ ನಾನು ಹೋಗಲ್ಲ ಬೇಡ ಅಂತ. ಅಣ್ಣಂದಿರೆಲ್ಲ ಬೈಯೋರು, ಇಲ್ಲ ಬೇಡ ಹೋಗು ಹೋಗು ಅಂತ. ಅಂದ್ರೆ ಅವ್ರ ಮನೆಯವ್ರದೆಲ್ಲ ಏನ್ ಆಸೆ ಗೊತ್ತಾ, ಅಪ್ಪ ಅಮ್ಮಂದು ಅವ್ರು ಕರೆಕ್ಟ್ ಆಗಿ ಹೋಗಿದ್ದಿಲ್ಲ. ನಮ್ಮ ಅಪ್ಪ 3ನೇ ಕ್ಲಾಸ್ ಓದಿದ್ದು, ಅಮ್ಮ 5ನೇ ಕ್ಲಾಸ್ ಅಲ್ಲಿ 5 ರೂಪಾಯಿಯನ್ನು ಫೀಸ್ ಕಟ್ಲಿಕ್ಕೆ ದುಡ್ಡಿಲ್ಲ ಅಂತ ಹೇಳಿ ಫೈಲ್ ಆಗಿರೋದು. ಅವಾಗೆಲ್ಲ ನಾಲೆಜ್ ಬಿಡಿ ಸರ್. ಅದೇ ಹೇಳಿದ್ದು, ನನ್ನ ಅಪ್ಪ 3ನೇ ಕ್ಲಾಸ್ ಓದಿದ್ರು, ಇಂಗ್ಲಿಷ್ ಓದ್ತಾರೆ, ಇಂಗ್ಲಿಷ್ ಅಲ್ಲಿ ಅವ್ರ ಹೆಸರು ಬರೀತಾರೆ ಅಂತ. ಅಂದ್ರೆ ಅವ್ರು ಕಲ್ತಿದ್ದಾರೆ. ಹಾಗೆ ನಾನೇನ್ ಮಾಡಿದೆ, ಡಿಗ್ರಿ ಹೋದೆ. ಡಿಗ್ರಿ ಹೋದಾಗ ಏನ್ ಗೊತ್ತಾ, ಸೆಮ್ ಎಕ್ಸಾಮ್ಗಳು ಯಾರು ಓದ್ತಾರೆ, ನಾನು ಓದೋದಿಲ್ಲ. ನನ್ನ ಫ್ರೆಂಡ್ಸ್ ಈಗಲೇ ಹೇಳ್ತಿದ್ರು, ಕೆಲವರು ಹೇಳ್ತಾರೆ ಎಕ್ಸಾಮ್ ಟೈಮಲ್ಲಿ ನಾನೇನ್ ಗೊತ್ತಾ ಆರಾಮಾಗಿ ಬರ್ತೇನೆ, ಮನೇಲಿ ಓದುದಿಲ್ಲ. ಎಕ್ಸಾಮ್ಗೆ ಅಂದ್ರೆ ಕೆಲವರು 1 ವಾರ ಆದ್ರೂ ಅಟ್ಲೀಸ್ಟ್ ಪ್ರಿಪೇರ್ ಮಾಡಿದೆ, ಅಟ್ಲೀಸ್ಟ್ ಮುಂಚಿನ ದಿವಸ ಆದ್ರೂ ಓದ್ತಾರೆ. ನಾನಲ್ಲ, ನಾಳೆ ಎಕ್ಸಾಮ್ ಅಂತ ಮನೇಲಿ ಒಂದೊಂದ್ಸಲ ಹೇಳ್ತಾನೆ ಇರಲಿಲ್ಲ. ಆರಾಮಾಗಿ ಆಟ ಆಡಕ್ಕೆಲ್ಲ ಹೋಗಿ ಬಂದು ಸುಮ್ಮನೆ ಬುಕ್ ನೋಡುದು. ಅಲ್ಲಿ ನೆಕ್ಸ್ಟ್ ಡೇ ಎದ್ದಾಗ ಟೆನ್ಷನ್ ಆಗೋದು ಎಕ್ಸಾಮ್ ಅಂತ. ಅದ್ರಲ್ಲೂ ಮಜಾ. ಅವಾಗೆಲ್ಲ ಚಿಮಿನಿ ಲೈಟ್ ಅಲ್ವಾ, ಅವಾಗೆಲ್ಲ ಎಕ್ಸಾಮ್ಗೆ ಏನ್ ಮಾಡೋದು ಗೊತ್ತಾ, ಚಿಮಿನಿ ಅಪ್ಪ ಹೇಳ್ತಾರೆ ಬೆಳಿಗ್ಗೆ ಎದ್ದೇಳ್ಬೇಕಂತ ನೋಡಿ. ಅವಾಗ ಅಲ್ರಾಮ್ ಇರ್ಲಿಲ್ಲ. ಹೌದು, ಅದೊಂದು ಟೈಮಿಂಗ್, ಕರೆಕ್ಟ್ ಟೈಮಿಂಗ್ಸ್ ಅಷ್ಟೇ. ಬೆಳಿಗ್ಗೆ ಎದ್ದು ಬುಕ್ ಹತ್ರ ಚಿಮಿನಿ ಚಾಪೆ ಹತ್ರ ಚಿಮಿನಿ ಒಂದು ಫೀಲ್ ಆಗುದು ಸರ್. ನೀವು ಇದೆಲ್ಲ ಹೇಳುವಾಗ ನಿಮ್ಗೊಂದು ಏಜ್ ಎಷ್ಟಾಗಿರ್ಬೋದು ಅವಾಗ, ಅದಿರ್ಲಿಲ್ಲ ಇದಿರ್ಲಿಲ್ಲ ಹೇಳ್ತೀರಾ, ನನ್ನಿಂದ ಫುಲ್ ಸೀನಿಯರ್ ಆದಂಗ ಒಂದು ಫೀಲ್ ಆಗುದು. ಕಥೆಯ ಸ್ವಾರಸ್ಯ ಹೋಯ್ತು ಮರಿ. 45 70 ಇಲ್ಲ, ನಾನೀಗ ಬ್ಯೂಟಿ ಸೀಕ್ರೆಟ್ ಬಿಟ್ಕೊಡಲ್ಲ ಅಂತ ಅವರು. ಇಟ್ಸ್ ಓಕೆ. ಚಿಮಿನಿ ಲೈಟಿಗೆ ಹೋಗೋ 90 ನಂತರದವರು ನಾವು. 90s. ಹಾಗೆ ಚಿಮಿನಿ ಉರಿಸ್ಬಿಟ್ಟು ಕೂರೋದು ಗೊತ್ತಾಯ್ತಾ, ಓದ್ತಿರ್ಲಿಲ್ಲ. ಅಪ್ಪ ಅಲ್ಲಿ ಹತ್ರದಲ್ಲಿ ಮಲಗಿರ್ತಾರ, ಎದ್ದು ಬಿಟ್ಟು ಸುಮ್ನೆ ಓದೋದು, ಮತ್ತೆ ನಿದ್ದೆ ಶುರು ಆಗೋದು. ಚಿಮಿನಿ ಇಲ್ಲೇ ಆಕ್ಚುಲಿ ಹಿಂಗೆ ಅಲ್ಲೇ ನಿದ್ದೆ. ಅಪ್ಪ ಮಿಡ್ಲ್ ಅವ್ರಿಗೆ ಅಂತ ಮಾಡೋರು, ಪಾಪ ಅವರಿಗೆಲ್ಲ ಪರೀಕ್ಷೆ ಅವ್ರಿಗೆ ಅಲ್ಲ ಹಾಗೆ ಇರ್ತಿತ್ತು. ಮತ್ತೆ ಓದಕ್ ಶುರು ಮಾಡೋದು. ಅದೇ ತರ ಒಂದು 5 ಗಂಟೆಗೆ ಇದ್ರೆ 7 ಗಂಟೆವರೆಗೆ ನಿದ್ದೆನೆ ಮಾಡ್ತಿದ್ದೆ ನಾನು, ಓದ್ತಾನೆ ಇರ್ಲಿಲ್ಲ. ಆಮೇಲೆ ಎಕ್ಸಾಮ್ಗೆಲ್ಲ ಹೋಗೋದು ಅಷ್ಟೇ. ಡಿಗ್ರಿನೂ 3 ವರ್ಷ ಹೋದೆ. ಅಂದ್ರೆ ಡಿಗ್ರಿ ಆದ್ವಾಗ ಸೆಮ್ ಆದ್ಮೇಲೆ ರಜೆ ಗೊತ್ತಾಯ್ತು, ರಜದಲ್ಲಿ ಕೆಲ್ಸ. ಅದಕ್ಕಿಂತ ಮುಂಚೆನೂ ನಾವು ಕೆಲ್ಸಕ್ಕೆ ಹೋಗ್ತಿದ್ವಿ. ಈ ಹೈಸ್ಕೂಲಲ್ಲಿ ಹೋಗ್ಬೇಕಾದ್ರೆ ಹತ್ರದಲ್ಲೇ ಅಪ್ಪ ಕೆಲ್ಸಕ್ಕೆ ಹೋಗ್ತಿದ್ದ, ಮನೆಗೆ ಅಲ್ಲಿ ಕೆಲ್ಸಕ್ಕೆ ಹೋಗುದು. ಸಂಡೆ ಬಂತಿದ್ರೆ ಖುಷಿ, ಯಾಕೆ ದಿನಕ್ಕೆ 40 ರೂಪಾಯಿ ಸಂಬಳ. ಆವಾಗ ಅಡಿಕೆ ಹೆಕ್ಕಕ್ಕೆ ಹೋಗುದು. ನಾವು ಸಣ್ಣವರಲ್ವಾ, ಒಂದು ಇಷ್ಟು ದೊಡ್ಡ ಚೀಲ, ಗೋಣಿ ಚೀಲ ಇಟ್ಕೊಂಡು ಹೋದ್ರೆ 10 ಗಂಟೆಗೆ ಒಂದು ಚೀಲ ಎತ್ಕೊಂಡು ಬರೋರು ಕರೆಕ್ಟ್ ಟೈಮ್ಗೆ. ಅವಾಗ ಟೈಮಿಂಗ್ಸ್ ನೋಡ್ತಿದ್ದ. ಏನ್ ಗೊತ್ತಾ, ಮೊಬೈಲ್ ಇಲ್ಲ, ವಾಚ್ ಇಲ್ಲ. ತೋಟದಲ್ಲಿ ದೊಡ್ಡ ತೋಟ ಇದೆ. ಕೆಲ್ಸಕ್ಕೆ ಹೋದ್ರೆ ಒಂದು ಬಸ್ ಪಾಸ್ ಆಗತ್ತೆ ನಮ್ ಕಡೆ. ಅವಾಗ ಹನುಮಾನ್ ಅವ್ರದ್ದು ಬಸ್ ಇತ್ತು, HT ಕಂಪ್ನಿ ಅದೇನೋ ಬಸ್. ಅದರಲ್ಲಿ ಲವಾ, ಕುಶಾ ಆತರ ಎಲ್ಲ ಬಸ್ಗಳು, ಇಲ್ಲಾಂದ್ರೆ ವಿಶಾಲ್ ಪಾಸ್ ಆಗೋದು. ಬಟ್ ಆ ಬಸ್ಗಳು ಪಾಸ್ ಆದಾಗ ಟೈಮಿಂಗ್ಸ್ 1:10 ಗಂಟೆ ಆಯ್ತು ಅಂತ. ಅವಾಗ ಒಂದು ಮುಟ್ಟೆ ಹೊತ್ಕೊಂಡು ಮನೆ ಹತ್ರ ಹೋಗಿ ಅದನ್ನ ಹಾಕಿ ತಿಂಡಿ ಟೈಮಿಂಗ್ಸ್ ತಿಂಡಿ ಮಾಡ್ಕೊಂಡು ಬರೋದು. ಬಸ್ ಕೆಟ್ಟು ಒಂದು ಅರ್ಧ ಅವರ್ ಲೇಟ್ ಆದ್ರೆ ಅರ್ಧ ಅವರ್ ಲೇಟ್. ಇಲ್ಲಾಂದ್ರೆ ಕರೀತಿದ್ರೇನು, ಸ್ವಲ್ಪ ಲೇಟ್ ಆದ್ರೆ ಕರೀತಿದ್ರು, ಏನೋ ಇಲ್ಲಾಂದ್ರೆ ಕೆಲಸ ಮಾಡ್ತಾ ಇದ್ದಾರೆ. ಟೈಮಿಂಗ್ಸ್ ಗೊತ್ತಾಗ್ತಿತ್ತು ಆಕ್ಚುಲಿ ಅವಾಗೆಲ್ಲ. ಅದು ಬಿಟ್ರೆ ಮತ್ತೆ ಮಧ್ಯಾಹ್ನಕ್ಕೆ ಒಂದು ಮೂಟೆ ಹೊತ್ಕೊಂಡು ಬರೋದು. ಮತ್ತೆ ಮಧ್ಯಾಹ್ನ ಊಟ ಮಾಡೋದು, ಒಂದು 10 ನಿಮಿಷ ಅರ್ಧ ಗಂಟೆ ರೆಸ್ಟ್ ಮಾಡಿ ಮತ್ತೆ ಹೋಗ್ತಿದ್ವಿ. ಮತ್ತೆ 4 ಗಂಟೆ ಚಾ ಆದ್ರೆ ಅಲ್ಲಿಗೆ ತರೋರು. ಹಾಗೆ ಕೆಲ್ಸಕ್ಕೆ ಹೋಗ್ತಿದ್ವಿ. ಅವಾಗ ಖುಷಿ, ದಿನಕ್ಕೆ 40 ರೂಪಾಯಿ ಸಂಬಳ. ನೆಕ್ಸ್ಟ್ ಸಂಡೆ ದುಡಿದ್ರೆ 80 ರೂಪಾಯಿ. ಅವಾಗೆಲ್ಲ ನೋಡಿ ಅದು ದುಡ್ಡು ದೊಡ್ಡ ಅಮೌಂಟ್ ಅಂತ ನಮಗೆ. 40 ರೂಪಾಯಿ ಖುಷಿ. ನನ್ನ ಹತ್ರ ನಾವು ಮನೇಲಿ ಬಂದು ಲೆಕ್ಕ ಹಾಕೋದು, ನನ್ನ ಹತ್ರ 80 ರೂಪಾಯಿ ಇದೆ, 100 ರೂಪಾಯಿ ಇದೆ. ಹಾಗೆ ನಾರ್ಮಲ್ ಎಕ್ಸ್ಟ್ರಾ ಏನು ಬೇರೆ ಖರ್ಚುಗಳನ್ನ ಮಾಡ್ತಾ ಇರ್ಲಿಲ್ಲ ನಾವು. ಮನೇಲಿ ಪರಿಸ್ಥಿತಿ ನಂಗೆ ನಮ್ಗೆ ಎಕ್ಸ್ಟ್ರಾ ಖರ್ಚುಗಳನ್ನ ಮಾಡಕ್ ಬಿಡ್ತಿರ್ಲಿಲ್ಲ. ನಮ್ದು ಪುಸ್ತಕಗಳಿಗೆ ಆಗ್ತಿತ್ತು, ಯಾವ್ದಕ್ಕಾದ್ರೂ ಮಗ್ಗಿ ಪುಸ್ತಕಕ್ಕಾದ್ರೂ ಒಂದು ಸ್ಲೇಟ್ ತಗೋತಿದ್ವಿ. ಆತರ ಎಲ್ಲ ಯೂಸ್ ಆಗ್ತಿತ್ತು. ಅಂದ್ರೆ ಶಾಲೆಗೆ ಹೋಗ್ಬೇಕಾದ್ರೆ ಹೇಗಿತ್ತು ಅಂತ ಹೇಳಿದ್ರೆ, ಬೇರೆಯವ್ರಿಗೆಲ್ಲ ಕತೆ ಹೇಳೋದು. ನಂದು ಬುಕ್ ತಕೊಂಡು 1 ವಾರ ಆಯ್ತು ಅಂತ ಕೆಲವರೆಲ್ಲ. ನಮ್ದು ಪುಸ್ತಕ ತಗೊಳ್ಳೋದು ಯಾವ ಗೊತ್ತಾ, ನಾಳೆಯಿಂದ ಶಾಲೆ ರಜೆ ಎಲ್ಲ ಮುಗ್ದು ಶಾಲೆ ಸ್ಟಾರ್ಟ್ ಹೇಳಿದ್ರೆ ಅಪ್ಪ ಕೆಲಸದಿಂದ ಬಂದಿರ್ತಾರೆ. ಅಂದ್ರೆ ಅವ್ರ ಟೆನ್ಷನ್ ನಮ್ಗೆ ಅರ್ಥ ಆಗಲ್ಲ. ಅವ್ರ ಹತ್ರ ಕರೆಕ್ಟ್ ಸೇವಿಂಗ್ಸ್ ಗಳಿರಲ್ಲ. ಅವ್ರು ದುಡಿಯೋದೇ ಚಿಲ್ಲರೆ, ಮನೆ ಖರ್ಚು ಆಗ್ಬೇಕು, ಎಲ್ಲ ಆಗ್ಬೇಕು. ಅವರು ನಾಳೆ ಶುರು ಆದ್ರೆ ನಾವು ಹಠ ಮಾಡ್ತೀವಿ. ನನ್ಗೆ ಗೊತ್ತಿಲ್ಲ, ಫುಲ್ ಗುಡುಗುಡು ಮಾಡೋದೆ, ಅಳ್ತಾನೆ ಇರ್ತೀವಿ. ನಾಳೆ ಶಾಲೆ ಶುರು, ಎಲ್ಲ ಬುಕ್ ಬೇಕು ಅಂತ. ಅಪ್ಪ ಹೋಗೋರು ಅಂಗಡಿಗೆ, ಅವಾಗೆಲ್ಲ ಬುಕ್ನು ತೆಗೆದು ಕೊಡ್ತಿರ್ಲಿಲ್ಲ. ನಾಳೆಗೆ 1 ವಾರಕ್ಕೆ ಅರ್ಜೆಂಟಿಗೆ ಇದಿಷ್ಟು 4 ಬುಕ್ ತಗೋ ಅಂತೆಲ್ಲ 4 ಬುಕ್ ಎಲ್ಲ ತಗೊಂಡು ನಂತರ ತೆಗೆದು ಕೊಡ್ತಿದ್ರು. ಆಮೇಲೆ ಎಷ್ಟೋ ಸಲ ನನಗೆ ಈಗಲೂ ನೆನಪಿದೆ, ಆಗ ಯಾವ್ದು ಲೇಖಕ್ಕೆ ಅನ್ನೋ ಬುಕ್, ಆ ಬೈಂಡ್ ಎಲ್ಲ ಲೇಖಕ್ ಬುಕ್, ಅದು ತೆಗೆದುಕೊಡಕ್ಕೆ. ಆಮೇಲೆ ಎಷ್ಟೋ ಸಲ ನೋಟ್ಸ್ ಖಾಲಿ ಆಗ್ತಾ ಬಂದಾಗ ಮನೇಲಿ ಹೇಳಿರ್ತೀವಿ, ನೋಟ್ಸ್ ಖಾಲಿ ಆಗ್ತಾ ಉಂಟು ಕೊಡಿ ಅಂತ. ಕೊಡ್ಸೋ ಅಂತ ಅವ್ರು ಪಾಪ ಡಿಲೇ ಮಾಡ್ತಿದ್ರು. ಈಗ ಅರ್ಥ ಆಗ್ತಿರ್ಲಿಲ್ಲ. ನಾವ್ ಅವಾಗ ಏನ್ ಮಾಡೋದು, ಇನ್ನೊಂದು ಯಾವ್ದಾದ್ರು ಎಕ್ಸ್ಟ್ರಾ ಬುಕ್ ಇದ್ರೆ ಅದ್ರ ಹಿಂದ್ಗಡೆ ಬರ್ಕೊಂಡ್ಬಂದು ನೆಕ್ಸ್ಟ್ ಇದಕ್ಕೆ ಕಾಪಿ ತರ ಮಾಡ್ತಿದ್ವಿ. ಅವಾಗೆಲ್ಲ ಹಾಗೆ. ನಾಳೆ ಶಾಲೆ ಶುರು ಆದ್ರೆ ಅಪ್ಪ ಇವತ್ತು ಕರ್ಕೊಂಡೋಗಿ 4 ಬುಕ್ ಕೊಡೋರು. ಆಮೇಲೆ ನಮ್ಗೆ ಆಸೆ,
ವರ್ಷ ವರ್ಷ ಚೇಂಜ್ ಆದಾಗ ಬ್ಯಾಗ್ ಹೊಸ್ತು ಬೇಕು ಅಂತ. ಬಟ್ ಇಲ್ಲ, ಅವಾಗ ನಿಮ್ಗೆ ನೆನಪಿದ್ಯಾ, ಬರೀ ಹಗ್ಗದೊಂದು ಬ್ಯಾಗ್ ಹೌದು. ಈ ಪ್ಲಾಸ್ಟಿಕ್ ಹಗ್ಗ ಬರುತ್ತೆ ಗೊತ್ತಾಯ್ತು. ಅದು ಬ್ಯಾಗ್. ಈಗ ನಾರ್ಮಲ್ ರೈನ್ ಕೋಟ್ ಹಾಕೋ ಬ್ಯಾಗ್ ಬರುತ್ತಲ್ಲ, ಆ ತರದ್ದು ಬ್ಯಾಗ್, ಹೌದು. ಆ ತರದ ಬ್ಯಾಗ್ ಗಳನ್ನು ಯೂಸ್ ಮಾಡಿದ್ರು. ಅದು ತುಂಬಾ ಜಾಸ್ತಿ ಆದ್ರೆ ಇಲ್ಲೆಲ್ಲ ಕರೆಕ್ಟ್. ಅದ್ರ ಹಗ್ಗ ಇದು ಅದು ಪ್ಲಾಸ್ಟಿಕ್ ಇದ್ದಲ್ಲ ಅದು. ಅದಾದ್ಮೇಲೆ ಅಗಲ ತರ ಬ್ಯಾಗ್ ಬಂತು, ಆ ತರದೆಲ್ಲ ಹಾಕೊಂಡು. ಆಮೇಲೆ ಮಳೆ ಟೈಮಲ್ಲೆಲ್ಲ ಪ್ಲಾಸ್ಟಿಕ್ ಹಾಕೊಂಡು ಹೋಗಿದೀವಿ ಅಂತ. ನಮ್ ಕಡೆ ಗದ್ದೆ ಕೆಲ್ಸಕ್ ಮಾಡ್ಬೇಕಾದ್ರೆ ಪ್ಲಾಸ್ಟಿಕ್ ಹಾಕ್ತಾರಲ್ವಾ, ಆ ತರ ಈಗ್ಲೂ ನೆನಪಿದೆ. ಶಾಲೆಗೆ ಹೋಗ್ಬೇಕಾದ್ರೆ ಅದು ನಮ್ ಲೆಂತ್ ಬರುತ್ತಲ್ಲ, ನಾವು ಸಣ್ಣ ಹುಡುಗ ಬರೀ ಮುಖ ಮಾತ್ರ ಇಷ್ಟು ಕಟ್ ಮಾಡೋದು, ಆಯ್ತಾ, ಪೆಂಗಿನ್ ತರ, ಕೈ ಎಲ್ಲ ಒಳಗೆ ಅಂದ್ರೆ ಒದ್ದೆ ಆಗಲ್ವಾ, ಇಷ್ಟು ಹಾಕೊಂಡು ನಾನು 1ರಿಂದ 5ನೇ ಕ್ಲಾಸ್ ಹೋಗ್ಬೇಕಾದ್ರೆ ಆ ಟೈಮಲ್ಲಿ ಹೋಗಿದ್ದು ಈಗ್ಲೂ ನೆನಪಿದೆ. ಆಗ ಬ್ಯಾಗ್ ಒದ್ದೆ ಆಗಲ್ಲ, ಏನಾಗಲ್ಲ, ಪ್ಲಾಸ್ಟಿಕ್ ಅನ್ನಲ್ಲಿ ಹೋಗಿ ತೆಗೆದು ನೇತು ಹಾಕೋದು, ಒದ್ದೆ ಆಗ್ತಿರಲ್ಲ ಮುಖ. ಅವಾಗ ಕೊಡೆ ಎಲ್ಲ ಕಡಿಮೆ, ಪ್ಲಾಸ್ಟಿಕ್ ಹಾಕೊಂಡು ಓದೋದಿದೆ, ಅದೆಲ್ಲ ಚೆನ್ನಾಗಿತ್ತು ಅಂತ. ಅದು ಮೆಮೊರಿ ಮಜಾ. ಇವಾಗ ಒಂದು ಗೇಮ್ ಆಡೋಣ. ಕ್ಯಾಮರಾ ಎಲ್ಲ ಸೈಡ್ಗೆ ಎತ್ತಿಡ್ಬೇಕಾಗ್ಬೋದು. ವಿರಾಟ್ ಕೊಹ್ಲಿ ಸ್ನಾನ ಮಾಡ್ತಿದ್ರೆ ಅದನ್ನ ಏನಂತ ಹೇಳ್ತಾರೆ? ಬಾತುಕೋಳಿ. ಇದು ಬಂದಿತ್ತು. ಸೊ ನಿಮ್ಮ ಬಾಳ ಸಂಗಾತಿ ಬಗ್ಗೆ ಹೇಳಿ. ನನ್ನ ವೈಫ್ ಹೆಸರು ಸ್ವಾತಿ ಅಂತ. ಅದು ಲವ್ವೇ ಆಗಿರೋದು ಆಕ್ಚುಲಿ.